ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ನಾವು ಈ ಸಮಯದಲ್ಲಿ ಆರಾಧನೆ ಭಾಗಕ್ಕೆ ಹೋಗ್ತೀವಿ. ನಾವೆಲ್ಲರೂ ಸೇರಿ ಆರಾಧನೆ ಮಾಡುವ. ಅದರ ಮೊದಲೊಂದು ವಾಕ್ಯ ಓದಿ ನಾವು ಪ್ರಾರ್ಥನೆ ಮಾಡಿ ಮತ್ತು ಆರಾಧನೆ ಭಾಗಕ್ಕೆ ಹೋಗುವ. ಕೀರ್ತನೆ 136. ದೇವರ ವಾಕ್ಯ ಹೀಗೆ ಹೇಳ್ತದೆ, ಪ್ರಿಯರೇ, ಯೆಹೋವನಿಗೆ ಕೃತಜ್ಞ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನಾಗಿದ್ದಾನೆ, ಆತನ ಕೃಪೆಯು ಶಾಶ್ವತವಾದದ್ದು. ದೇವಾದಿ ದೇವನಿಗೆ ಕೃತಜ್ಞ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ಕರ್ತಾದಿ ಕರ್ತನಿಗೆ ಕೃತಜ್ಞತೆ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ಪ್ರಿಯರೇ, ಸತ್ಯವೇದ ಹೇಳ್ತದೆ, ಆತನ ಕೃಪೆಯು ಶಾಶ್ವತವಾಗಿದೆ. ಆತನು ದೇವಾದಿ ದೇವರು, ರಾಜ್ಯಾದಿ ರಾಜನು ಆಗಿದ್ದಾನೆ. ಈ ಸಮಯದಲ್ಲಿ ನಾವು ಆ ರಾಜ್ಯಾದಿ ರಾಜನಿಗೆ ಆರಾಧನೆ ಮಾಡ್ಲಿಕ್ಕೆ ಹೋಗ್ತೀವಿ. ತಂದೆಯನಿಗೆ ಸ್ತೋತ್ರಪ್ಪ, ನಿನ್ನ ಪಾದ ಬಳಿಗೆ ನಾವು ಬಂದಿದ್ದೇವೆ. ಈ ಸಮಯದಲ್ಲಿ ಕರ್ತನೇ, ನೀನೇ ನಮ್ಮನ್ನು ನಡೆಸು ಕರ್ತನೇ. ನಮ್ಮೊಟ್ಟಿಗೆ ಯಾರ್ಯಾರು ಜಾಯಿನ್ ಆಗ್ತಾರೆ ಕರ್ತನೇ, ಈ ಸಮಯದಲ್ಲಿ ಕರ್ತನೇ, ಇದರಲ್ಲಿ ಈ ಆರಾಧನೆ ಭಾಗದಲ್ಲಿ ಕರ್ತನೇ, ನಿನ್ನ ಅಭಿಷೇಕವನ್ನು ಸುರಿಸು ನಮ್ಮೆಲ್ಲರ ಮೇಲೆ. ನಿನಗೆ ಮಹಿಮೆ ಆಗಬೇಕು ಕರ್ತನೇ. ಪರಿಶುದ್ಧಾತ್ಮನೇ ಸಹಾಯ ಮಾಡು, ನಿನ್ನ ಸಹಾಯ ಬೇಕು. ನಾವು ಸ್ತುತಿಯ ಆರಾಧನೆ ಮಾಡುವಾಗ ನಮ್ಮ ಸ್ವರವನ್ನು ತೆರೆದು ಕರ್ತನೇ, ಹೃದಯಪೂರ್ವಕವಾಗಿ ನಮ್ಮ ಹೃದಯದಿಂದ ನಾವು ಆರಾಧನೆ ಮಾಡುವಾಗ ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಿನಗೆ ಮಹಿಮೆ ಆಗಬೇಕು. ನಾವು ಮಾಡುವ ಆರಾಧನೆ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದಲಿಕ್ಕೆ ಒಬ್ಬನು ಮಾತ್ರ ಯೋಗ್ಯನಾಗಿದೆ ಕರ್ತನೇ. ಸ್ತುತಿಗೆ ಯೋಗ್ಯನು, ಆರಾಧನೆಗೆ ನೀನು ಒಬ್ಬನು ಯೋಗ್ಯನಾಗಿದೆ. ತಂದೆಯನಿಗೆ ಸ್ತೋತ್ರ ಕರ್ತನೇ. ವಾಕ್ಯ ಭಾಗದಲ್ಲಿ ನೀನು ನಡೆಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಭಾಗ ನೀನು ನಡೆಸುವನಾಗಿದೆ ಕರ್ತನೇ. ಸ್ತೋತ್ರಪ್ಪ ತಂದೆಯ ಸ್ತೋತ್ರ. ಎಲ್ಲ ನಿನಗೆ ಈ ಸಮಯದಲ್ಲಿ ಬಿಟ್ಟು ಕೊಡ್ತೇವೆ ಕರ್ತನೇ. ನೀನು ನಿನ್ನ ಹತೋಟಿಗೆ ತಗೊಳ್ಳು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ನೀನೇ ಮುಂದಿನ ಸಮಯ ನಡೆಸು ಕರ್ತನೇ. ಸತ್ಯದಿಂದಲೂ ಆತ್ಮದಿಂದಲೂ ನಾವು ಈಗ ಆರಾಧನೆ ಮಾಡುವವರಾಗಿದ್ದೇವೆ. ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ಸಮಯದಲ್ಲಿ ನಾವು ಆರಾಧಿಸುವ, ಮನಪೂರ್ವಕವಾಗಿ ಆತನ ಆರಾಧಿಸುವ, ಹೃದಯಪೂರ್ವಕವಾಗಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓ ಗ್ಲೋರಿ, ಗ್ಲೋರಿ, ಗ್ಲೋರಿ. ಎಸ್, चलूंगा मैं जय जरूर पाऊंगा, प्रभु का धन्यवाद करूंगा, प्रभु का धन्यवाद करूंगा। ना देगी मुझे दुनिया कभी भी कोई सुख और शांति आराम, ना देगी मुझे दुनिया कभी भी कोई सुख और शांति आराम। मेरे यीशु के साथ धन्य संगति में सदा मिलती खुशी मुझको, मेरे यीशु के साथ धन्य संगति में सदा मिलती खुशी मुझको, प्रभु का धन्यवाद करूंगा, उसकी संगति में सदा रहूंगा, साथ चलूंगा मैं जय जरूर पाऊंगा, साथ चलूंगा मैं जय जरूर पाऊंगा, प्रभु का धन्यवाद करूंगा, प्रभु का धन्यवाद करूंगा। मेरी जिंदगी की हर परेशानी में खुल जाता है आशा का द्वार, मेरी जिंदगी की हर परेशानी में खुल जाता है आशा का द्वार। ಗ್ಲೋರಿ, ಗ್ಲೋರಿ. ಓ ದೇವರ ಪ್ರಸನ್ನತೆ ನಮ್ಮಲ್ಲಿ ಇಳಿದುಕೊಂಡಿದೆ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಎಸ್, ಎಸ್. कभी ना डरूंगा, कभी ना हटूंगा, चाहे जन भी देना पड़े, प्रभु का धन्यवाद करूंगा, उसकी संगति में सदा रहूंगा, साथ चलूंगा मैं जय जरूर पाऊंगा, साथ चलूंगा मैं जय जरूर पाऊंगा, प्रभु का धन्यवाद करूंगा, प्रभु का धन्यवाद
glory, glory. जरूरत को पूरी करता है वो, कोई घटी नहीं मुझको। प्रभु का धन्यवाद करूंगा, उसकी संगति में सदा रहूंगा, साथ चलूंगा मैं जय जरूर पाऊंगा, साथ चलूंगा मैं जय जरूर पाऊंगा। प्रभु का धन्यवाद करूंगा, प्रभु का धन्यवाद करूंगा, उसकी संगति में सदा रहूंगा, साथ चलूंगा मैं जय जरूर पाऊंगा, साथ चलूंगा मैं जय जरूर पाऊंगा। प्रभु का धन्यवाद करूंगा, प्रभु का धन्यवाद करूंगा, प्रभु का धन्यवाद करूंगा। ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನಿನ್ನನ್ನೇ ನಾವು ಸ್ತುತಿಸ್ತೇವೆ ಕರ್ತನೇ, ನಿನ್ನನ್ನೇ ಆರಾಧಿಸುವೆ ಕರ್ತನೇ. ಸ್ತುತಿಗೆ ಯೋಗ್ಯನು, ಆರಾಧನೆಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ ಕರ್ತನೇ. ಸ್ತೋತ್ರ ತಂದೆ ಆದದರು ಸ್ತೋತ್ರ ಕರ್ತನೇ. ನಮ್ಮ ಮಧ್ಯದಲ್ಲಿ ನಿನ್ನ ಉಪಸ್ಥಿತಿಗೆ ಸ್ತೋತ್ರ, ಪ್ರಸನ್ನತೆ ಇದ್ದಿದ್ದಕ್ಕೆ ಸ್ತೋತ್ರ. ನೀನು ಚಲಿಸ್ತಾ ಇದ್ದಿ ನಮ್ಮ ಮಧ್ಯದಲ್ಲಿ ತಂದೆ, ನಿನಗೆ ಸ್ತೋತ್ರಪ್ಪ. ಓ ಸಿಂಹಾಸನದ ಕರ್ತನೇ, ನಿನಗೆ ಸ್ತೋತ್ರ 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 ಸ್ತೋತ್ರ. ನಾವೆಲ್ಲರೂ ಸೇರಿ ಆರಾಧಿಸುವ ಮನಪೂರ್ವಕವಾಗಿ ಅದನ್ನು. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ಮಧ್ಯದಲ್ಲಿ ಉಂಟು ನಮ್ಮದು. ಓ ಥ್ಯಾಂಕ್ ಯು, ಥ್ಯಾಂಕ್ ಯು. ಅಪ್ಪ ನಿನ್ ಕರದಲ್ಲಿ ನಾನು ಚೇಡಿ ಮಣ್ಣಾಗಿರುವಾಗ, ಆ ಚೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಅಪ್ಪ ನಿನ್ ಕರದಲ್ಲಿ ನಾನು ಚೇಡಿ ಮಣ್ಣಾಗಿರುವಾಗ, ಆ ಚೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನ ಆರಾಧಿಪೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನ ಆರಾಧಿಪೆ. ಆರಾಧನೆ ನನ್ನ ಎಸೆಯ, ಕೊಂಡಾಡುವೆ ನನ್ನ ಎಸೆಯ. ಆರಾಧನೆ ನನ್ನ ಎಸೆಯ, ಕೊಂಡಾಡುವೆ ನನ್ನ ಎಸೆಯ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆ, ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆ, ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನ ಆರಾಧಿಪೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನ ಆರಾಧಿಪೆ. ಆರಾಧನೆ ನನ್ನ ಎಸೆಯ, ಕೊಂಡಾಡುವೆ ನನ್ನ ಎಸೆಯ. 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 ತಪ್ಪಿ ಹೋದ ಮಗನಂತೆ ಎಲ್ಲವನ್ನು ಕಳೆದುಕೊಂಡು ಬಂದೆ, ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನು ಕೊಟ್ಟೆ. ತಪ್ಪಿ ಹೋದ ನೀತಿವಂತನಾಗಿ ನೀನು ಮಾಡಿದೆ ಸ್ವಾಮಿ. ಎಲ್ಲವನ್ನು ಕಳೆದುಕೊಂಡು ಬಂದೆ, ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನ ಆರಾಧಿಪೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ರಾಜನಿಗೆ ಆರಾಧಿಸುವ, ರಾಜನಿಗೆ ಸ್ತುತಿಸುವ, ಸರ್ವಶಕ್ತನಾದ ದೇವರಿಗೆ ಸ್ತುತಿಸುವ, ಆರಾಧಿಸುವ.
ಹೌದು ಸ್ವಾಮಿ, ನಿನ್ನನ್ನು ಆರಾಧಿಸುವೆ, ಸ್ತುತಿಸುವೆ ಕರ್ತನೇ. ಸ್ತುತಿಗೆ ಯೋಗ್ಯನ, ಆರಾಧನೆಗೆ ಯೋಗ್ಯನಾಗಿದೆ ಕರ್ತನೇ. ಹಾಲೆಲೂಯ. ಆದಿಯಿಂದ ಇದ್ದವು ನೀನು, ಹೀಗೆ ಇದ್ದು ಇನ್ನು ಮುಂದೆ ಇರುವನು, ಸದಾಕಾಲ ಇರುವಾತನಾಗಿದೆ ತಂದೆಯಾದವರೇ. ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ನಿನ್ನ ಪಾದ ಬಳಿಗೆ ನಾವು ಬಂದಿದ್ದೇವೆ, ನಿನ್ನ ಪ್ರಸನ್ನತೆಯಲ್ಲಿ ಇದ್ದೇವೆ ಕರ್ತನೇ. ದೇವ ರಾಜ್ಯಾದಿ ರಾಜನಿಗೆ ಸ್ತೋತ್ರಪ್ಪ. ನಿನ್ನ ದೇವದೂತಗೆ ಸ್ತೋತ್ರ. ದೇವದೂತ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ಹಗಲು ರಾತ್ರಿ ಕರ್ತನೇ ದೇವ ನಿನ್ನನ್ನು ಅಡ್ಡ ಬಿದ್ದು ಎಲ್ಲ ಹಿರಿಯರು ದೇವದೂತರು ಆರಾಧನೆ ಮಾಡ್ತಾ ಇದ್ದಾರೆ. ಅಂತ ದೇವರು ಜೀವ ಸ್ವರೂಪನಾದ ತಂದೆ ನಿನಗೆ ಸ್ತೋತ್ರ. ಹಲ್ಲೆಲೂಯ. ಆ ಜೀವ ಸ್ವರೂಪನ ತಂದೆಗೆ ನಾವು ಆರಾಧಿಸುವ ಸ್ತುತಿಸುವ ಅದನ್ನು ಹಾಲೆಲೂಯ ಮನಪೂರ್ವಕವಾಗಿ. ಓ ಗ್ಲೋರಿ 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 ಗ್ಲೋರಿ. ಓ ತಂದೆ ನಿನಗೆ ಸ್ತೋತ್ರ 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 ಸ್ತೋತ್ರ. ಎಸ್ ಎಸ್. ಓ ಥ್ಯಾಂಕ್ ಯು ಲಾರ್ಡ್. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನನ್ನ ಆಸ್ತಿ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ನನ್ನ ಆಸ್ತಿ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ಕೊಡುವೆನು, ಸೇವೆಗಾಗಿ ನನ್ನನ್ನು ಕೊಡುವೆನು, 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 ಸೇವೆಗಾಗಿ ನನ್ನನ್ನು ಕೊಡುವೆನು. ತಳ್ಳಲ್ಪಟ್ಟ ನನ್ನನ್ನು ನಿನಗೆಂದೇ ಆರಿಸಿ, ಯಾರು ಗ್ರಹಿಸದಂತ ಯೋಚನೆ ಇಟ್ಟವನೇ. ತಳ್ಳಲ್ಪಟ್ಟ ನನ್ನನ್ನು ನಿನಗೆಂದೇ ಆರಿಸಿ, ಯಾರು ಗ್ರಹಿಸದಂತ ಯೋಚನೆ ಇಟ್ಟವನೇ. ಹುಟ್ಟಿದ ದಿನದಿಂದ ಇಲ್ಲಿಯವರೆಗೂ ಕಣ್ಣಿಟ್ಟು ಕಾದಿರುವೆ, ಏನನ್ನು ಕೊಟ್ಟರು ನಿನ್ನಯ ಪ್ರೀತಿಗೆ ನಿರಾಕರಣೆಯ. ಹುಟ್ಟಿದ ದಿನದಿಂದ ಇಲ್ಲಿಯವರೆಗೂ ಕಣ್ಣಿಟ್ಟು ಕಾದಿರುವೆ, ಓ ಗ್ಲೋರಿ ಗ್ಲೋರಿ. ಏನನ್ನು ಕೊಟ್ಟರು ನಿನ್ನಯ ಪ್ರೀತಿಗೆ ನಿರಾಕರಣೆಯ. ಕೊಡುವೆನು, ಕೊಡುವೆನು, ಸೇವೆಗಾಗಿ ನನ್ನನ್ನು ಕೊಡುವೆನು, 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 ಸೇವೆಗಾಗಿ ನನ್ನನ್ನು ಕೊಡುವೆನು. ಈ ಸೇವೆಗೆ ಕರೆದ ಕರ್ತನೇ, ನಿನ್ನ ಚಿತ್ತವು ನಿತ್ಯವು ಮಾಡುವೆ, ನಿನ್ನ ಹೃದಯದ ಆಸೆಯು ನನ್ನ ಬಯಕೆಯು. ಈ ಸೇವೆಗೆ ಕರೆದ ಕರ್ತನೇ, ನಿನ್ನ ಚಿತ್ತವು ನಿತ್ಯವು ಮಾಡುವೆ, ನಿನ್ನ ಹೃದಯದ ಆಸೆಯು ನನ್ನ ಬಯಕೆಯು. ಹಿಂಸೆ ನೋವು ಸಂಕಟ ನಿಂದೆ ಈ ಲೋಕಕ್ಕೆ ಬಂದರು, ಜೀವವ ನೀಡುವ ನಿರ್ಣಯ ನಾನವರೆಲ್ಲರೂ ಸಾರುವೆನು. ಹಿಂಸೆ ನೋವು ಸಂಕಟ ನಿಂದೆ ಈ ಮೇಲೆ ಬಂದರು, ಜೀವವ ನೀಡುವ ನಿರ್ಣಯ ನಾಮವ ಎಲ್ಲೆಡೆ ಸಾರುವೆನು. ಕೊಡುವೆನು, ಕೊಡುವೆನು, ಸೇವೆಗಾಗಿ ನನ್ನನ್ನು ಕೊಡುವೆನು, 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 ಸೇವೆಗಾಗಿ ನನ್ನನ್ನು ಕೊಡುವೆನು.
ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನನ್ನು ಆರಾಧಿಸುವೆನು ಯೇಸುವೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ಕೊಡುವೆನು, ಸೇವೆಗಾಗಿ ಕೊಡುವೆನು, 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 ಸೇವೆಗಾಗಿ ಕೊಡುವೆನು, ನಿನ್ನ ಸೇವೆಗಾಗಿ ಕೊಡುವೆನು. ನಿನ್ನ ಸೇವೆಗಾಗಿ ನಮ್ಮನ್ನು ಕೊಡುವೆನಾಗಿದೆ ಕರ್ತನೇ. ನೀನನ್ನು ಆರಾಧಿಸುವೆ, ನಿನ್ನನ್ನು ಸ್ತುತಿಸುವೆ ಕರ್ತನೇ. ತಂದೆಯಾದವರಿಗೆ ಸ್ತೋತ್ರಪ್ಪ. ನೀನು ಒಳ್ಳೆಯವನಾಗಿದೆ ಕರ್ತನೇ. ಓ ನೀನು ಒಳ್ಳೆಯವನು, ನೀನು ಒಳ್ಳೆಯವನು ಕರ್ತನೇ. ನೀನು ಪರಿಶುದ್ಧನಾಗಿದೆ ಕರ್ತನೇ. ಪರಿಶುದ್ಧ ದೇವರ ಮುಂದೆ ನಾವು ನಿನ್ನ ಮಕ್ಕಳಾಗಿ ನಿನ್ನ ಆರಾಧನೆ ಮಾಡಲಿಕ್ಕೆ, ಸ್ತುತಿ ಮಾಡಲಿಕ್ಕೆ ನೀನು ನಮ್ಮನ್ನು ಕರ್ತನೇ ಈ ಸಮಯದಲ್ಲಿ ಕರ್ತನೇ ನಾವು ಸೇರಿ ಆರಾಧನೆ ಮಾಡುವಾಗ ನೀನು ಮಾಡಿದ್ದಕ್ಕೆ ಸ್ತೋತ್ರ ತಂದೆಯಾದವರಿಗೆ ಸ್ತೋತ್ರಪ್ಪ. ಓ ಗ್ಲೋರಿ 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 ಗ್ಲೋರಿ. ಓ ತಂದೆ ನಿನಗೆ ಸ್ತೋತ್ರ ರಾಜ ರಾಜ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ. ನಮ್ಮ ಮನದಲ್ಲಿ ನೀನಿದ್ದಿ ಎಂದು ತೋರಿಸಿಕೊಡ್ತಾ ಇದ್ದೆ ತಂದೆ. ನಿನಗೆ ಸ್ತೋತ್ರ ರಾಜ, ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಸ್ತೋತ್ರಕ್ಕೆ ಯೋಗ್ಯನೇ, ಮಹಿಮೆಗೆ ಪಾತ್ರನೇ, ಸರ್ವದಾ ಸ್ತುತಿ ನಿನಗೆ. ಸ್ತೋತ್ರಕ್ಕೆ ಯೋಗ್ಯನೇ, ಮಹಿಮೆಗೆ ಪಾತ್ರನೇ, ಸರ್ವದಾ ಸ್ತುತಿ ನಿನಗೆ. ಹಲ್ಲೆಲೂಯಾ, ನಮ್ಮೊಟ್ಟಿಗೆ ಸೇರಿ ನೀವೆಲ್ಲರೂ ಆರಾಧಿಸಿ ನಮ್ಮ ತಂದೆಯಾದ ದೇವರಿಗೆ ಆರಾಧಿಸೋಣ. ಪರಿಶುದ್ಧ ಪರಿಶುದ್ಧ ಪರಲೋಕ ನಿವಾಸಿ, ಸರ್ವದಾ ಸ್ತುತಿ ನಿನಗೆ. ಪರಿಶುದ್ಧ ಪರಿಶುದ್ಧ ಪರಲೋಕ ನಿವಾಸಿ, ಸರ್ವದಾ ಸ್ತುತಿ ನಿನಗೆ. ಹಲ್ಲೆಲೂಯಾ. ನಮ್ಮ ಕರಗಳನ್ನು ಎತ್ತಿ ಆರಾಧಿಸುವ, ಕರಗಳನ್ನು ಎತ್ತುವ, ನಮ್ಮ ಹೃದಯ ಕೂಡ ಎತ್ತುವ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಿಂಹಾಸನವೇ, ಯಜ್ಞದ ಕುರಿಮರಿಯೇ, ಸರ್ವದಾ ಸ್ತುತಿ ನಿನಗೆ. ಸಿಂಹಾಸನವೇ, ಯಜ್ಞದ ಕುರಿಮರಿಯೇ, ಸರ್ವದಾ ಸ್ತುತಿ ನಿನಗೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸರ್ವಶಕ್ತನೇ, ಪರಾಕ್ರಮಶಾಲಿ, ಮಧು ಪರಾಕ್ರಮಶಾಲಿಯಾದ ಸರ್ವಶಕ್ತನಾಗಿದ್ದಾನೆ ಆತನು. ಸರ್ವಶಕ್ತನೇ, ಪರಾಕ್ರಮಶಾಲಿಯೇ, ಸರ್ವದಾ ಸ್ತುತಿ ನಿನಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ,
ಯೋಗ್ಯನೇ, ಸ್ತೋತ್ರಕ್ಕೆ ಯೋಗ್ಯನಾದನು, ಮಹಿಮೆಗೆ ಪಾತ್ರನಾಗಿದ್ದಾನೆ ಆತನು. ಸದಾ ಸ್ತುತಿ ನಿನಗೆ. ಸ್ತೋತ್ರಕ್ಕೆ ಯೋಗ್ಯನು, ಮಹಿಮೆಗೆ ಪಾತ್ರನೇ, ಸದಾ ಸ್ತುತಿ ನಿನಗೆ. ಹಲ್ಲೆಲೂಯಾ, ಸೃಷ್ಟಿಗೆ ಯಜಮಾನ ನೀನೇ, ಸದಾ ಸೃಷ್ಟಿಯ ಕಾಯುವ ನೀನೇ. ನನ್ನ ಹೃದಯ ನಿನ್ನನ್ನೇ ಆರಾಧಿಸುವೆ, ಎಂದೆಂದು ಶಿರವಾಗಿ ನಂಬೆ. ಸದಾ ಸೃಷ್ಟಿಗೆ ಯಜಮಾನ ನೀನೇ, ಸದಾ ಸೃಷ್ಟಿಯ ಕಾಯುವ ನೀನೇ. ನನ್ನ ಹೃದಯದ ನಿನ್ನನ್ನೇ ಆರಾಧಿಸುವೆ, ಎಂದೆಂದು ಶಿರವಾಗಿ ನಂಬೆ. ಆಕಾಶ ಅಳಿದೋದರೇನು, ನಿನ್ನ ವಾಕ್ಯ ಎಂದು ಅಳಿಯಾದು. ಅದು ಸದಾಕಾಲ ಇರುವುದು. ಹೌದು ಸ್ವಾಮಿ, ಈ ಜೀವ ಈ ಲೋಕದಲ್ಲಿ ಇರುವ ಜೀವ ನಶಿಸುವುದರು. ವಿಶ್ವಾಸ ನಾವು ಎಂದೆಂದು ನಿನ್ನಲ್ಲಿ ವಿಶ್ವಾಸ ಇಟ್ಟಿದ್ದೇನೆ ಕರ್ತನೇ. ನಾನು ಸದಾಕಾಲ ನಿನ್ನೊಟ್ಟಿಗೆ ಇರುವಾಗ ವಾಕ್ಯವು ಎಂದೇ ಈ ಜೀವ ನಶಿಸಿ ಹೋದಾರೇನೋ, ವಿಶ್ವಾಸಿ ಎಂದೆಂದು ಸ್ಥಿರನೋ. ನಮ್ಮ ಕರಗಳು ಎತ್ತಿ ಆರಾಧಿಸುವುದನ್ನು ಅಪ್ಪ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ.
ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ ಕರ್ತನೆ. ಮಕ್ಕಳಾಗಿ ನಾವು ಮಾಡಿದ ಅಪ್ಪ ತಂದೆ ನಿಂಗೆ ಆರಾಧನೆ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ ಕರ್ತನೆ. ಮಹಿಮೆಗೆ ನೀನು ಒಬ್ಬನು ಯೋಗ್ಯನಲ್ಲ ಸ್ವಾಮಿ, ಯೋಗ್ಯನಾಗಿದ್ದಿ, ಸ್ತುತಿಗೆ ಯೋಗ್ಯನಾಗಿದ್ದಿ ಕರ್ತನೆ. ನಾವು ಮಕ್ಕಳಾಗಿ ಸೇರಿ ಈ ಸಮಯದಲ್ಲಿ ಮಾಡಿದ ಎಲ್ಲ ಆರಾಧನೆ ಸ್ತುತಿ ನೀನು ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ ಕರ್ತನೆ. ಅಪ್ಪ ನಮ್ಮ ಹೃದಯಪೂರ್ವಕವಾಗಿ ಮಾಡಿದ ಕರ್ತನೆ ಸ್ವಾಮಿ, ನಮ್ಮ ಸ್ತುತಿ ಆರಾಧನೆ ನಿನಗೆ ಯಜ್ಞವಾಗಿ ನಿನ್ನ ಸನ್ನಿಧಿಗೆ ಹೋದಕ್ಕೆ ಸ್ತೋತ್ರ ಕರ್ತನೆ ಸ್ವಾಮಿ. ಸುವಾಸನೆ ವಾಸನವಾಗಿ ಕರ್ತನೆ ನಮ್ಮ ಧೂಪವು ಮೇಲೆ ಓದಿದ್ದಕ್ಕೆ ಸ್ತೋತ್ರ ತಂದೆ ಆದ ದೇವರೇ. ನಿಂಗೆ ಕೋಟಿ ಕೋಟಿ ಸ್ತೋತ್ರಪ್ಪ ತಂದೆ. ನೀನು ಒಳ್ಳೆಯವನಾಗಿದ್ದಿ ಕರ್ತನೆ ದೇವ. ನಮ್ಮ ಸಂಗಡ ಇದ್ದಿದ್ದಕ್ಕೆ ಸ್ತೋತ್ರ ಸ್ವಾಮಿ. ಸಮಯದಲ್ಲಿ ನಿನ್ನ ಪ್ರಸನ್ನತೆ ಅನುಭವ ಆಗಿ ಸ್ತೋತ್ರ ಕರ್ತನೆ ದೇವ. ನಿನ್ನ ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ ಕರ್ತನೆ. ಅಪ್ಪ ತಂದೆ ನೀನು ಒಳ್ಳೆಯವನು ಕರ್ತನೆ ದೇವ. ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಿ, ಮಹಿಮೆಗೆ ಒಬ್ಬನು ಮಾತ್ರ ಯೋಗ್ಯನಾಗಿದ್ದಿ, ಸ್ತುತಿಗೆ ಒಬ್ಬನು ಮಾತ್ರ ಯೋಗ್ಯನಾಗಿದ್ದಿ, ಆರಾಧನೆಗೆ ಒಬ್ಬನು ಮಾತ್ರ ಯೋಗ್ಯನಾಗಿದ್ದಿ ಕರ್ತನೆ. ಅಪ್ಪ ನೀನು ಒಬ್ಬನು ಮಾತ್ರ ಕರ್ತನೆ ಯೋಗ್ಯನಾಗಿದ್ದಿ. ಅಪ್ಪ ತಂದೆ ನಿನಗೆ ಸ್ತೋತ್ರ. ನಿನ್ನ ಪ್ರಸನ್ನತೆ ಇದ್ದಿದ್ದಕ್ಕೆ ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ ಕರ್ತನೆ. ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಿ ಕರ್ತನೆ ದೇವ. ನಿನಗೆ ಕೋಟಿ 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 ಸ್ತೋತ್ರಪ್ಪ ತಂದೆ. ಓ ನಮ್ಮ ಆರಾಧನೆ ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಆಮೆನ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ಪ್ರಿಯರೇ, ನಾವು ಇವತ್ತು ನಮ್ಮ ದೇವರಿಗೆ ಸ್ತುತಿ ಮತ್ತು ಆರಾಧನೆ ಮಾಡಿದ್ದೇವೆ. ಆತನು ಮಹಿಮೆ ಹೊಂದಿದನು ನಮ್ಮೆಲ್ಲರ ಸ್ತುತಿ ಮತ್ತು ಆರಾಧನೆ ಮುಖಾಂತರ. ಈಗ ನಾವು ವಾಕ್ಯದ ಭಾಗಕ್ಕೆ ಹೋಗುವ, ಏಕೆಂದರೆ ವಾಕ್ಯದಲ್ಲಿ ಜೀವ ಉಂಟು. ವಾಕ್ಯ ನಾವು ಕೇಳುವಾಗನೇ ನಮಗೆ ಬಿಡುಗಡೆ ಆಗ್ತದೆ ಮತ್ತು ಆತನ ಆಶೀರ್ವಾದ ಮಾಡ್ತಾನೆ ನಮಗೆ. ನಾವು ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯಾದವರಿಗೆ ಸ್ತೋತ್ರ. ಈ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳು ಕರ್ತನೆ ಎಲ್ಲ ಸೇರಿ ಕರ್ತನೆಯನ್ನು ಆರಾಧಿಸಿದರು, ನಿನ್ನ ನಾಮವನ್ನು ಸ್ತುತಿಸಿದವರು ಕರ್ತನೆ. ಈ ಸಮಯದಲ್ಲಿ ನಾವು ವಾಕ್ಯ ಭಾಗಕ್ಕೆ ಹೋಗ್ತೇವೆ. ನೀನು ಮಾತಾಡಬೇಕು, ನಾವು ಕೇಳಬೇಕು ಕರ್ತನೆ. ಪರಿಶುದ್ಧಾತ್ಮನೇ ನೀನು ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ. ಯಾರ್ಯಾರು ವಾಕ್ಯವನ್ನು ಕೇಳ್ತಾರೆ ಕರ್ತನೆ, ಎಲ್ಲರ ಮನೋನ್ನತೆ ತೆರೆಯಲ್ಪಡಲಿ, ಆತ್ಮೀಯ ಕಣ್ಣು ತೆರೆಯಬೇಕೆಂದು ನಾನು ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯ ಸ್ತೋತ್ರ ಕರ್ತನೆ. ವಾಕ್ಯದ ಮುಖಾಂತರ ಇವರು ಎಲ್ಲರೂ ಆಶೀರ್ವಾದ ಪಡ್ಕೊಳ್ಬೇಕಂದು ನಾನು ಪ್ರಾರ್ಥನೆ ಕರ್ತನೆ. ತಂದೆ ನಿನಗೆ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ, ಆಮೇನ್. ಪ್ರಿಯರೇ, ಇವತ್ತು ದೇವರ ವಾಕ್ಯಕ್ಕೆ ಹೋಗ್ತೇವೆ ನಾವು. ದೇವರ ವಾಕ್ಯ ಹೀಗೆ ಹೇಳ್ತದೆ. ದೇವರ ಪ್ರೀತಿಯ ವಿಷಯದಲ್ಲಿ ಮಾತಾಡ್ತಾನೆ. ಆತನ ಪ್ರೀತಿ ಅಪಾರವಾದ ಪ್ರೀತಿ ಅದು. ದೇವರ ವಾಕ್ಯದ ಆತನ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟ. ಯಾರು ಒಬ್ಬರು ಕೂಡ ನಾಶವಾಗಬಾರದು, ಎಲ್ಲರೂ ನಿತ್ಯತ್ವವನ್ನು ಪಡೆದುಕೊಳ್ಳಬೇಕೆಂದು, ನಿತ್ಯ ಸೇರಬೇಕೆಂದು ಆತನ ಆಶಯವಾಗಿ ದೇವರ ಚಿತ್ತವಾಗಿದೆ. ಪ್ರಿಯರೇ, ಅದಕ್ಕೋಸ್ಕರ ಈ ಭೂಲೋಕದಲ್ಲಿ ಯೇಸು ಕ್ರಿಸ್ತನಿಗೆ ಆತನು ಕಳಿಸಿದ್ದಾನೆ. ಇವತ್ತು ನಾವು ದೇವರ ವಾಕ್ಯವನ್ನು ಓದುವ ಪತ್ರಿಕೆ, ಯೋಹನ ಪತ್ರಿಕೆಯಲ್ಲಿ 4:9 ನಾವು ಧ್ಯಾನಿಸುವ. ಅಲ್ಲಿ ದೇವರ ಹೀಗೆ ಹೇಳ್ತದೆ ದೇವರ ವಾಕ್ಯ. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನಲ್ಲಯೇ. ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ದೇವರ ಪ್ರೀತಿ ಕ್ರಿಸ್ತನ ಮುಖಾಂತರ ಈ ಲೋಕಕ್ಕೆ, ಕ್ರಿಸ್ತನ ಮುಖಾಂತರ ದೇವರ ಪ್ರೀತಿ ಪ್ರತ್ಯಕ್ಷ ಆದದು. ದೇವರು ತೋರಿಸಿಕೊಟ್ಟಿದ್ದನು. ಲೋಕದ ಮೇಲೆ ಎಷ್ಟು ಪ್ರೀತಿ ಇಡ್ತಾನೆ ಎಂದು ಆತನು ತೋರಿಸಿದನು. ತನ್ನ ಒಬ್ಬನೇ ಮಗನಾದರೂ ಅದು ಬಿಡದೆ ಇಡೀ ಜಗತ್ತಿನ ಮಾನವನಿಗೋಸ್ಕರ ಆತನು ಒಬ್ಬನು ಮಗನಿಗೆ ಈ ಲೋಕದಲ್ಲಿ ಕಲಿಸಿಕೊಟ್ಟನು. ಏಕೆಂದರೆ ಮಾನವನು ಹೇಗಾದರೂ ಮಾನವನಿಗೆ ರಕ್ಷಿಸಬೇಕು. ಮಾನವನ ನಾಶಕ್ಕೆ ಹೋಗಬಾರ್ದು. ಏಕೆಂದರೆ ಮಾನವನಿಗೆ ದೇವರು ಪ್ರಿಯರೇ ದೇವರ ಹಾಗೆ ಸೃಷ್ಟಿ ಮಾಡಿದ್ದಾನೆ. ದೇವರು ಹೇಗಿದ್ದಾನೆ ಅದೇ ರೀತಿಯಲ್ಲಿ ಮಾನವನಿಗೆ ಸೃಷ್ಟಿ ಮಾಡಿ ಈ ಲೋಕದಲ್ಲಿ ಇಟ್ಟಿದ್ದಾನೆ. ಇವತ್ತು ನಾವು ನೋಡ್ತೇವೆ, ಇಡೀ ಜಗತ್ತಿನ ಎಷ್ಟೋ ಜನರಿದ್ದಾರೆ, ಕೋಟಿ, ಅದು ದೇವರ ಸ್ವರೂಪವಾಗಿದ್ದಾರೆ ಅವರು. ಅದಕ್ಕೋಸ್ಕರ ಜನರನ್ನು ಬದುಕಿಸಲಿಕ್ಕೆ ಅವರು ರಕ್ಷಣೆ ಹೊಂದಬೇಕು. ದೇವರ ಚಿತ್ತ ಏನು? ಅವರು ರಕ್ಷಣೆ ಹೊಂದಬೇಕು, ಅವರು ನಿತ್ಯತ್ವಕ್ಕೆ ಸೇರಬೇಕೆಂದು ಆತನು ತನ್ನ ಮಗನನ್ನು ಕಳಿಸಿಕೊಟ್ಟ ಮತ್ತು ತನ್ನ ಪ್ರೀತಿಯನ್ನು ತೋರಿಸಿಕೊಟ್ಟ. ಪ್ರೀತಿ ಲೋಕದಲ್ಲಿ ಪ್ರತ್ಯಕ್ಷ ಆಯಿತು. 2020ನೇ ವರ್ಷದಲ್ಲಿ ನಾವು ಇದ್ದೇವೆ. ಆತನ ಪ್ರೀತಿ ಪ್ರತ್ಯಕ್ಷ ಆಗಿದೆ ಆಲ್ರೆಡಿ. ಆತನ ತೋರಿಸಿಕೊಟ್ಟಿದ್ದಾನೆ.
ಶಿಲುಬೆಯಲ್ಲಿ ತನ್ನ ಪ್ರೀತಿಯನ್ನು ತೋರಿಸಿಕೊಟ್ಟಿದ್ದಾನೆ. ಎಷ್ಟು ಮಾನವನಿಗೆ ಪ್ರೀತಿ ಮಾಡ್ತಾನೆಂದು ಆತನು ಎಲ್ಲ ರೀತಿಯ ಕಷ್ಟವನ್ನು ಅನುಭವಿಸ್ತಾನೆ. ತನ್ನ ರಕ್ತವನ್ನು ಆತನು ಸುರಿಸಿದ್ದಾನೆ. ಪ್ರಿಯರೇ, ಈ ಮಾನವ ಕುಲಗೋಸ್ಕರ, ನಿಮಗೋಸ್ಕರ, ನಮಗೋಸ್ಕರ ಆತನು ತನ್ನ ಪರಿಶುದ್ಧ ರಕ್ತವನ್ನು ಆತನು ಸುರಿಸಿದ. ಅದಕ್ಕೆ ಸರ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಲೋಕಕ್ಕೆ ಕಳಿಸಿಕೊಟ್ಟದಿಂದಲೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಯಿತು. 10ನೇ ವಾಕ್ಯ ಹೀಗೆ ಹೇಳ್ತದೆ, ನಾವು ದೇವರನ್ನು ಪ್ರೀತಿಸಿದಿಂದಲ್ಲ, ನಾವು ದೇವರಿಗೆ ಪ್ರೀತಿ ಮಾಡ್ತೇವೆ ಅದರಿಂದಲ್ಲ, ಆತನು ನಮ್ಮನ್ನು ಪ್ರೀತಿಸಿ. ಯಾರು? ದೇವರು ನಮ್ಮನ್ನು ಪ್ರೀತಿಸಿ. ನಾವು ಎಣಿಸ್ಬೋದು ನಾವು ದೇವರಿಗೆ ಪ್ರೀತಿ ಮಾಡುವುದೆಂದು ನಾವು ಬಾಯಲ್ಲಿ ಹೇಳ್ಬೋದು, ಆದರೆ ನಮಗೆ ಅಷ್ಟು ಪ್ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಬಾಯಲ್ಲಿ ಎಷ್ಟು ನಾವು ಹೇಳ್ತೇವೆ, ಆದರೂ ಅಷ್ಟು ದೇವರು ಎಷ್ಟು ಮಾನವನಿಗೆ ಪ್ರೀತಿ ಮಾಡಿದನು ಅಷ್ಟು ಪ್ರೀತಿ ಮಾನವನು ದೇವರಿಗೆ ತೋರಿಸಲಿಕ್ಕೆ ಕಷ್ಟ ಉಂಟು. ಏಕೆಂದರೆ ನಾವು ಬಾಯಲ್ಲಿ ಹೇಳ್ತೇವೆ, ಆದರೆ ಒಳಗಿಂದ ಬರಬೇಕಲ್ಲ, ಅಷ್ಟು ದೇವರಿಗೆ ಪ್ರೀತಿ ಮಾಡ್ತೇನೆಂದು. ಆದರೆ ದೇವರ ಪ್ರೀತಿ ಅದು ಅಗಾಪೆ ಪ್ರೀತಿಯಾಗಿದೆ. ಆ ಪ್ರೀತಿ ದೇವರು ತೋರಿಸಿಕೊಟ್ಟನು. ಅದಕ್ಕೆ ಸಹ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾವು ದೇವರನ್ನು ಪ್ರೀತಿಸಿದಂದಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಲಿಸಿಕೊಟ್ಟದಿಂದಲೇ ಪ್ರೀತಿಯು ನಿಜ ಗುಣವು ತೋರಿ ಬಂದಿತು. ದೇವರ ಪ್ರೀತಿಯ ನಿಜ ಗುಣ ಅಲ್ಲಿ ತೋರಿ ಬಂದಿತು. ನಿಜ ಗುಣ ಕಾರ್ಯರೂಪದಲ್ಲಿ ಆತನು ತೋರಿಸಿಕೊಟ್ಟ. ಕಾರ್ಯರೂಪದಲ್ಲಿ ತೋರಿಸಿಕೊಟ್ಟು ಅಂಧಕಾರದಲ್ಲಿ ಜೀವಿಸ್ತಾ ಎಲ್ಲ ಮಾನವನಿಗೆ ಆತನು ಈ ಲೋಕದಲ್ಲಿ ಬೆಳಕಾಗಿ ಬಂದ, ಜೀವವಾಗಿ ಬಂದ, ಪ್ರೀತಿಯಾಗಿ ಬಂದ. ಆತನು ತೋರಿಸಿಕೊಟ್ಟ ಮಾನವನಿಗೆ ಎಷ್ಟು ಆತನು ಪ್ರೀತಿ ಮಾಡ್ತಾನೆಂದು. ಒಬ್ಬ ಮಾನವನಿಗೆ ಆಗುವ ದಂಡನೆ ಅದು. ಯೇಸು ಅನುಭವ ಮಾಡಿದ ದಂಡನೆ ಯಾವುದು? ಒಬ್ಬ ಮಾನವನಿಗೆ ಆಗಬೇಕು ಆ ದಂಡನೆ. ಏಕೆಂದರೆ ಮಾನವನು ಪಾಪದಲ್ಲಿ ಜೀವಿಸ್ತಾ ಇದ್ದಾನೆ. ಎಲ್ಲ ದಂಡನೆ ಮಾನವನಿಗೆ ಆಗುವ ದಂಡನೆ ಆತನು ತನ್ನ ಮೇಲೆ ಹೊತ್ತುಕೊಂಡ. ದೇವರು ತನ್ನ ಮಗನ ಮೇಲೆ ಹಾಕಿದ ಎಲ್ಲ ದಂಡನೆ ಹಾಕಿ ಆತನು ಕೊರಡೆಯಿಂದ ಪೆಟ್ಟು ತಿಂದ ಮುಖಾಂತರ ನಮ್ಮ ಎಲ್ಲ ರೋಗಗಳು, ದೇವರ ವಾಕ್ಯ ಹೇಳ್ತದೆ ಯೆಶಾಯನ ಗ್ರಂಥ 53:4, ಎಲ್ಲ ರೋಗಗಳು, ಎಲ್ಲ ಸಂಕಟಗಳು ಆತನು ತನ್ನ ಮೇಲೆ ಹೊತ್ತುಕೊಂಡ. ದೇವರು ತನ್ನ ಮಗನ ಮೇಲೆ ಹಾಕಿದ ಮಾನವನ ಎಲ್ಲ ರೋಗವು. ಹಾಗಾದರೆ ಎಲ್ಲ ರೋಗ ಹೊತ್ತುಕೊಂಡರೆ ಏಕೆ ಇವತ್ತು ಜನರು ರೋಗದಲ್ಲಿದ್ದಾರೆ? ಏಕೆ ಸಂಕಟದಲ್ಲಿದ್ದಾರೆ? ಏಕೆಂದರೆ ಮಾನವನಿಗೆ ನಂಬಿಕೆ ಇಲ್ಲದ ಕಾರಣ ಮಾನವ ಇವತ್ತು ಕಷ್ಟದಲ್ಲಿದ್ದಾನೆ. ತನ್ನ ಪಾಪದಿಂದ ಆತನು ಕಷ್ಟದಲ್ಲಿದ್ದಾನೆ, ರೋಗದಲ್ಲಿದ್ದಾನೆ. ರೋಗಕ್ಕೆ ಉತ್ತರ ಯಾರು? ಯೇಸು ಕ್ರಿಸ್ತನು ಮಾತ್ರ ಉತ್ತರ. ಯೇಸುವಿನ ನಾಮದಲ್ಲಿ ಮಾತ್ರ ಬಿಡುಗಡೆ, ಯೇಸುವಿನ ನಾಮದಲ್ಲಿ ಸ್ವಸ್ಥತೆ, ಯೇಸುವಿನ ನಾಮದಲ್ಲಿ ಆಶೀರ್ವಾದ, ಯೇಸುವಿನ ನಾಮದಲ್ಲಿ ಮಾತ್ರ ಪ್ರೀತಿ ಅನುಭವ ಮಾಡಲಿಕ್ಕೆ ನಮಗೆ ಆಗ್ತದೆ. ಅಂಥ ಪ್ರೀತಿ ಯಾವ ಮಾನವನಿಗೆ ತೋರಿಸಲಿಕ್ಕೆ ಆಗುವುದಿಲ್ಲ. ಯಾವ ಮಾನವನಾಗಲಿ ಲೋಕದಲ್ಲಿ ಯೇಸು ಕ್ರಿಸ್ತನು ತೋರಿಸಿದ ಆ ಪ್ರೀತಿ ಮಾನವನಿಗೆ ತೋರಿಸಲಿಕ್ಕೆ ಆಗುವುದಿಲ್ಲ. ನಾವು ಎಷ್ಟೋ ಸರಿ ತಪ್ಪಿ ಹೋಗ್ತೇವೆ, ಎಷ್ಟೋ ಸರಿ ನಾವು ಬೀಳುತ್ತೇವೆ, ಎಷ್ಟೋ ಸರಿ ನಮ್ಮ ಮನಸ್ಸು ಒಳ್ಳೆದಿರುವುದಿಲ್ಲ. ಆ ಒಂದು ಕರುಣೆ ನಮ್ಮಲ್ಲಿ ಬರುವುದಿಲ್ಲ. ಏಕೆಂದರೆ ನಾವು ಸ್ಟೆಪ್ಪಿಗೆ ತಪ್ಪಿ ಹೋಗ್ತೇವೆ. ಪ್ರಿಯರೇ, ಎಷ್ಟು ನಾವು ಬೋಧನೆ ಕೇಳ್ತೇವೆ, ಈ ಸತ್ಯವೇದದ ಬೋಧನೆ ನಾವು ಕೇಳ್ತೇವೆ, ಆದರೂ ಪದೇ ಪದೇ ತಪ್ಪಿ ಹೋಗ್ತೇವೆ. ನಾನು ಕೂಡ ಎಷ್ಟೋ ಸರಿ ತಪ್ಪಿ ಹೋಗ್ತಾ ಇದ್ದೇನೆ. ಮಾತಲ್ಲಿ, ಆಲೋಚನೆಯಲ್ಲಿ ತಪ್ಪಿ ಹೋಗ್ತಾನೆ, ಮಾತಲ್ಲಿ, ನನ್ನ ನಡೆಯಲ್ಲಿ ತಪ್ಪಿ ಹೋಗ್ತಾನೆ. ಖಂಡಿತ ನೀವು ಕೂಡ ಆ ಒಂದು ಹೋರಾಟದಲ್ಲಿ ಇದ್ದೀರಿ. ಎಲ್ಲರೂ ಆ ಒಂದು ಹೋರಾಟದಲ್ಲಿ ಇದ್ದೀರಿ. ಏಕೆಂದರೆ ನಮಗೊಂದು ಮನಸ್ಸು ಕೊಡಲ್ಪಟ್ಟಿದೆ. ಈ ಮನಸ್ಸು ದೇವರು ಎಲ್ಲ ಮಾನವನಿಗೆ ಒಳಗಿಟ್ಟಿದ್ದಾನೆ. ಮಾನವನಿಗೆ ಮನಸ್ಸಿಟ್ಟು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಅದಕ್ಕೆ ಹೋರಾಟ ಎಲ್ಲರಿಗೆ ಉಂಟು. ಹೌದು, ನಾವು ದೇವರ ವಾಕ್ಯವನ್ನು ಕೇಳ್ತೇವೆ. ವಾಕ್ಯ ಕೇಳುವಾಗ ನಮಗೆ ಒಳ್ಳೆಯದಾಗ್ತದೆ, ಸಂತೋಷ ಆಗ್ತದೆ, ಸಮಾಧಾನ ಆಗ್ತದೆ. ಮತ್ತು ಸ್ವಲ್ಪ ಹೊತ್ತಿನ ಅದೇ ಹೋರಾಟ ಇರ್ತದೆ.
ಯಾವಾಗ ನಾವು ಕ್ರಿಸ್ತನ ಬಳಿ ಬರುವಾಗ, ಕ್ರಿಸ್ತನ ಪಾದದ ಬಳಿ ಬರುವಾಗ, ಕ್ರಿಸ್ತನ ಸನ್ನಿಧಿಗೆ ನಾವು ಬರುವಾಗ, ನಾವು ಹೇಳುವಾಗ, ಸ್ವಾಮಿ, ಈ ಹೋರಾಟದ ನಮಗೆ ಬಿಡುಗಡೆ ಬೇಕು ಮತ್ತು ನಿನ್ನನ್ನು ನಾವು ಪ್ರೀತಿ ಮಾಡಬೇಕು, ನಮಗೆ ಸಹಾಯ ಮಾಡು. ನೀನು ತೋರಿಸುವಷ್ಟು ಪ್ರೀತಿ ನಮಗೆ ತೋರಿಸಲಿಕ್ಕೆ ಆಗುವುದಿಲ್ಲ, ಆದರೂ ನಾವು ನಿನ್ನನ್ನು ಪ್ರೀತಿಸ್ತೇವೆ, ನಮಗೆ ಸಹಾಯ ಮಾಡುವಾಗ ದೇವರ ಆತ್ಮನು ನಿಮಗೆ ಸಹಾಯ ಮಾಡ್ತಾನೆ. ಆತನು ಮಾತ್ರ ಸಹಾಯ ಮಾಡಲಿಕ್ಕೆ ಸಕ್ತಾನೆ. ಏಕೆಂದರೆ ಯೇಸು ಹೇಳಿದ, ನಾನು ಹೋಗುತ್ತೇನೆ, ಹೋಗದೆ ಅವನು ಬರುವುದಿಲ್ಲ, ಹೋದ ನಂತರ ಅವನು ಬರ್ತಾನೆ, ನಿಮಗೆ ಸಹಾಯ ಮಾಡ್ತಾನೆ. ಆತನು ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಹೇಗೆ ಮಾತಾಡಬೇಕು, ಹೇಗೆ ಜೀವಿಸಬೇಕು, ಆತನು ಪರಿಶುದ್ಧ ಆತ್ಮನು ಸಹಾಯ ಮಾಡ್ತಾನೆ ಎಂದು ಯೇಸು ವಾಗ್ದಾನ ಮಾಡಿದ್ದಾನೆ. ಅದೇ ಆತ್ಮನು ಈ ಲೋಕದಲ್ಲಿ ಈಗ ಇದ್ದಾನೆ. ಆ ಆತ್ಮನು ನಿಮಗೆ ಸಹಾಯ ಮಾಡ್ತಾನೆ. ಸಹಾಯಕದಾಯಕನು ಆತನು ಇದ್ದಾನೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತಿದೆ, ನಾವು 11ನೇ ವಾಕ್ಯ, ಪ್ರಿಯರೇ, ದೇವರು ನಮ್ಮನ್ನು ಹೇಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರಿಗೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ನಾವು ಒಬ್ಬರಿಗೊಬ್ಬರು ಪ್ರೀತಿಸುವ ಹಂಗಲ್ಲಿದ್ದೇವೆ. ಇವತ್ತು ನಾವು ಪ್ರೀತಿ ಮಾಡ್ತೇವೆ ಹೇಳ್ತೇವೆ, ನಾವು ಪ್ರೀತಿ ಮಾಡ್ತೇವೆ ಹೇಳಿದರೂ ಕೂಡ ನಾವು ಅಷ್ಟು ಪ್ರೀತಿ ಮಾಡೋದಿಲ್ಲ. ಬಾಯಲ್ಲಿ ಖಾಲಿ ಹೇಳ್ತೇವೆ. ಮಾನವನೀಗ ಬಾಯಲ್ಲಿ ಹೇಳ್ತಾನೆ, ತನ್ನ ಸ್ನೇಹಿತನಿಗೆ ನಾನು ಪ್ರೀತಿ ಮಾಡ್ತೇನೆ ಅಂತ ಹೇಳ್ತೇವೆ, ಅಷ್ಟು ದೇವರಷ್ಟು ಪ್ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಆತನ ಹಂಗಿನಲ್ಲಿ ಇದ್ದೇವೆ ನಾವು. ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ, ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರೇ ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ನಾವು ಒಬ್ಬರೊಬ್ಬರು ಪ್ರೀತಿಯಲ್ಲಿ ಇರಬೇಕಂತ ದೇವರು ಬಯಸ್ತಾನೆ. ಶಿಷ್ಯರಿಗೆ ಹೇಳ್ತಾನೆ, ನೀವು ಒಬ್ಬರಿಗೊಬ್ಬರು ಪ್ರೀತಿಸಿದರೆ ನನ್ನ ಶಿಷ್ಯರೆಂದು ನಿಮಗೆ ಹೇಳುವವರು, ನೋಡುವವರು, ಲೋಕದ ಜನರು ನಿಮಗೆ ಹೇಳುವವರು, ನನ್ನ ಶಿಷ್ಯರು ಇವರು, ನನ್ನನ್ನು ಹಿಂಬಾಲಿಸುವವರು, ಯೇಸುವೊಟ್ಟಿಗೆ ಇವರು ಬೆಳೆದವರು ಎಂದು ಹೇಳುವವರು. ದೇವರ ವಾಕ್ಯ ಹೇಳ್ತದೆ. ಪುನಃ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಪ್ರಿಯರೇ, ದೇವರನ್ನು ಯಾರು ನೋಡಲಿಲ್ಲ. ನಾವು ಒಬ್ಬರೊಬ್ಬರನ್ನು ಪ್ರೀತಿಸಿದರೆ ದೇವರು ನಮ್ಮನ್ನು ನೆಲೆಗೊಂಡಿದ್ದಾನೆ ಮತ್ತು ಆತನಿಂದ ಆಗುವ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ. ನಾವು ಒಬ್ಬರಿಗೊಬ್ಬರಿಗೆ ಪ್ರೀತಿ ಮಾಡಿದರೆ, ನಾವು ಒಬ್ಬರೊಬ್ಬರು ಪ್ರೀತಿಯಲ್ಲಿ ಇದ್ದರೆ ಏನಾಗ್ತದೆ? ದೇವರು ಇವರಲ್ಲಿ ನೆಲೆಗೊಂಡಿದ್ದಾನೆ. ದೇವರು ಯಾರೇ ಆಗಿದ್ದಾನೆ? ದೇವರ ಹೆಸರೆಂದನು, ದೇವರ ಹೆಸರು ಪ್ರೀತಿಯಾಗಿದೆ. ಆತನ ಹೆಸರು ಪ್ರೀತಿ. ಒಂದು ವೇಳೆ ನಾವು ಒಬ್ಬರೊಬ್ಬರು ಪ್ರೀತಿಯಲ್ಲಿ ಇದ್ದರೆ ಏನಾಗ್ತದೆ? ನಾವು ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ, ಆತನು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ, ಆತನು ನಮ್ಮಲ್ಲಿ ಜೀವಿಸ್ತಾ ಇದ್ದಾನೆ, ಆತನು ನಮ್ಮನ್ನು ನಡೆಸಬೇಕು. ಯಾರು ನಡೆಸಬೇಕು? ದೇವರು ನಮ್ಮನ್ನು ನಡೆಸಬೇಕು. ಪ್ರಿಯರೇ, ನಾವು ಈ ಲೋಕವನ್ನು ಜಯಿಸಲಿಕ್ಕೆ ನಮ್ಮ ಬಲದಿಂದ, ನಮ್ಮ ಶಕ್ತಿಯಿಂದ ಆಗುವುದಿಲ್ಲ, ನಿಮ್ಮ ಶಕ್ತಿಯಿಂದ ಆಗುವುದಿಲ್ಲ. ನಮ್ಮ ಕಂಪ್ಲೀಟ್ ವಿಶ್ವಾಸ ಯಾರ ಮೇಲೆ ಇರಬೇಕು? ಆತನ ಮೇಲೆ ಇರಬೇಕು ವಿಶ್ವಾಸ. ದೇವರ ಮೇಲೆ ನಾವು ವಿಶ್ವಾಸ ಇರಬೇಕು. ಆಗ ಮಾತ್ರ ಈ ಲೋಕದ ಪ್ರಯಾಣದಲ್ಲಿ ನೀವು ಇದ್ದೀರಿ, ನಾವು ಜಯಿಸಲಿಕ್ಕೆ ಆಗ್ತದೆ. ಇಲ್ಲದೆ ಜಯಿಸಲಿಕ್ಕೆ ಆಗುವುದಿಲ್ಲ, ಇಲ್ಲದೆ ಒಬ್ಬರಿಗೊಬ್ಬರು ಪ್ರೀತಿ ಮಾಡಲಿಕ್ಕೆ ಆಗುವುದಿಲ್ಲ. ಯಾವಾಗ ನಮ್ಮ ದೃಷ್ಟಿ ಆತನ ಮೇಲೆ ಇರ್ತದೆ, ನಮ್ಮ ಮೇಲೆ ಇದ್ದ ದೃಷ್ಟಿ ನಮ್ಮದೇ ದೃಷ್ಟಿ, ನಮ್ಮ ಮೇಲೆ ಇದ್ದ ದೃಷ್ಟಿ ನಾವು ಆತನ ಮೇಲೆ ಹಾಕ್ತೇವೆ, ಆಗ ಆತ ನಮಗೆ ಕಲಿಸ್ತಾನೆ ಹೇಗೆ ಒಬ್ಬರಿಗೊಬ್ಬರು ಪ್ರೀತಿ ಮಾಡಬೇಕೆಂದು ಕಲಿಸ್ತಾನೆ. ಏಕೆಂದರೆ ವೈರಿ ಇದ್ದಾನೆ, ಆ ವೈರಿಯು ಒಬ್ಬರಿಗೊಬ್ಬರು ಪ್ರೀತಿ ಮಾಡಲಿಕ್ಕೆ ಬಿಡುವುದಿಲ್ಲ. ಅವನು ಮಧ್ಯದಲ್ಲಿ ಬರ್ತಾನೆ, ಅವನಿಗೆ ಮತ್ಸರ ಆಗ್ತದೆ. ಒಬ್ಬರಿಗೊಬ್ಬರು ಪ್ರೀತಿ ಮಾಡುವಾಗ ಮತ್ಸರ ಆಗ್ತದೆ, ಅವರಿಗೆ ವೈರಿಗೆ ಮತ್ಸರ ಆಗ್ತದೆ. ಆದರೆ ದೇವರು ನಮಗೆ ಕಲಿಸಿಕೊಡ್ತಾನೆ ಹೇಗೆ ಪ್ರೀತಿ ಮಾಡುವುದೆಂದು. ನಾವು ಇನ್ನೊಂದು ವಾಕ್ಯವನ್ನು ಓದುವ, ಯೋಹಾನ ಸುವಾರ್ತೆ 13. ಯೋಹಾನ ಸುವಾರ್ತೆ 13ರಲ್ಲಿ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ. 13ರಲ್ಲಿ ನಾವು 21ರಿಂದ ಓದುವ. ಇದನ್ನು ಹೇಳಿ ಯೇಸು ಆತ್ಮನಿಂದ ತತ್ತರಿಸಿಕೊಂಡು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿಕೊಡುವನೆಂದು ಸ್ಪಷ್ಟವಾಗಿ ಹೇಳಿದನು. ಯೇಸುವಿಗೆ ಗೊತ್ತಿತ್ತು ಯಾರು ಯೇಸುಗೆ ಹಿಡಿಕೊಡ್ತಾನೆ. ಯೂದನ ವಿಷಯದಲ್ಲಿ ಯೇಸುಗೆ ಗೊತ್ತಿತ್ತು, ಆದರೂ ಆತನು ಆತನಿಗೆ ಪ್ರೀತಿ ಮಾಡ್ತಾ ಇದ್ದಾನೆ. ಯೇಸು ಯುದಸನಿಗೆ ಪ್ರೀತಿ ಮಾಡ್ತಾ ಇದ್ದಾನೆ. ಏಕೆ ಯೇಸುಗೆ ಗೊತ್ತಿರಲಿಲ್ವಾ? ಯೇಸುಗೆ ಗೊತ್ತಿತ್ತು ಒಬ್ಬನು ನನಗೆ ಮಾರುತ್ತಾನೆ ಎಂದು ಗೊತ್ತಿತ್ತು. ಆತನ ಟೇಬಲಲ್ಲಿ ಕೂತ್ಕೊಂಡಿದ್ದಾನೆ, ಆತನೊಟ್ಟಿಗೆ ಇದ್ದಾನೆ. ಯೂದನು 12 ಮಂದಿ ಶಿಷ್ಯರಲ್ಲಿ ಯೂದನು ಕೂಡ ಇದ್ದಾನೆ. ಆದರೆ ಯೇಸು ಕ್ರಿಸ್ತನು ತನ್ನ ಪ್ರೀತಿ ಬಿಲ್ಕುಲ್ ಕಡಿಮೆ ಮಾಡಲಿಲ್ಲ. ಎಲ್ಲರಿಗೆ ಹೇಗೆ ಪ್ರೀತಿ ತೋರ 12 ಮಂದಿ ಶಿಷ್ಯರಲ್ಲಿ ಹೇಗೆ ಪ್ರೀತಿ ಅವನಿಗೆ ಕೂಡ ಅಷ್ಟೇ ಆತನು
ಪ್ರೀತಿಯನ್ನು ತೋರಿಸಿಕೊಟ್ಟ ಅಂತ ದೇವರ ವಾಕ್ಯ ಹೇಳ್ತದೆ. ಅವನು ಕೂಡ ಕಾಲು ತೊಳೆದ. ಯೇಸು ಕ್ರಿಸ್ತನು ಏನು ಮಾಡಿದ? ಅವರಿಗೆಲ್ಲರಿಗೆ ಕೂತ್ಕೊಳ್ಳಿಸಿ ಎಲ್ಲರ ಕಾಲನ್ನು ತೊಳೆದ. ಯೇಸು ಗೊತ್ತಿರಲಿಲ್ಲವ ಅವನು ಮಾರಿದನೆಂದು? ಯೇಸುಗೆ 30 ನಾಣ್ಯಕ್ಕೆ ಮಾರಿದ ಗೊತ್ತಿಲ್ಲ, ಗೊತ್ತುಂಟು. ಆದರೂ ಆತನು ಪ್ರೀತಿ ತೋರಿಸಿದ್ದನ. ತನ್ನ ವೈರಿಗೆ ಆತನು ಪ್ರೀತಿ ಮಾಡಿದ, ತನ್ನ ದೂಷಿಸುವವರಿಗೆ ಆತನು ಪ್ರೀತಿ ಮಾಡಿದ, ತನ್ನ ಬೈಯುವವರಿಗೆ ಆತನು ವಾಪಸ್ ಬೈಯಲಿಲ್ಲ ಎಂದು ದೇವರ ವಾಕ್ಯ ಹೇಳ್ತದೆ. ಆತನು ಬೈಯಲಿಲ್ಲ. ಯೇಸುಗೆ ಏನೇನು ಕೆಟ್ಟ ಕೆಟ್ಟ ಮಾತು ಹೇಳಿದರು. ಅವನು ಹೊಟ್ಟೆ ಬಾಕನು ಹೇಳ್ದ, ಅವನು ಹೊಟ್ಟೆ ಬಾಕನಿದ್ದ. ಅವನು ಪಾಪಿಗಳಿಗೆ ಊಟಿಗೆ ಕೂತ್ಕೊಳ್ತಾನೆ, ಅವನು ಸುಂಕದವಳು ಕೂತ್ಕೊಳ್ತಾನೆ, ಅವನು ಏನೇನು ಹೇಳ್ದ. ಆದರೂ ಆತನು ಯಾರಿಗೆ ಬೈಯಲಿಲ್ಲ. ಆತನು ಪ್ರೀತಿ ಮಾಡ್ತಾ ಹೋದ. ಎಲ್ಲರಿಗೆ ಆತನು ಪ್ರೀತಿ ಮಾಡಿದ ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ಸರ್ ಇಲ್ಲಿ ದೇವರ ವಾಕ್ಯ ಮುಂದೆ ಹೇಳ್ತದೆ. ಮುಂದೆ ಏನು ಹೇಳ್ತದೆ ಅಲ್ಲಿ? ನಿಮ್ಮಲ್ಲಿ ಒಬ್ಬರೊಬ್ಬರು ಹಿಡಿಕೋರು, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿಕೊಡುವಂದು ಸ್ಪಷ್ಟವಾಗಿದೆ. ಈತನು ಯಾರ ವಿಷಯದಲ್ಲಿ ಈ ಮಾತನ್ನು ಹೇಳುತ್ತಾನೆಂದು ಶಿಷ್ಯರು ಅವಮಾನ ಪಟ್ಟು. ಈಗ ಶಿಷ್ಯರು ಅವಮಾನ ಪಡ್ತಾ ಇದ್ದಾರೆ. ಯಾರ ವಿಷಯದಲ್ಲಿ ಇವನು ಮಾತಾಡ್ತಾ ಇದ್ದಾನೆ? ನಾವು ಇಷ್ಟು ಜನ ಇದ್ದೇವೆ, ಯೇಸುಟ್ಟಿಗೆ ಇದ್ದಾರೆ ಅವರು. ಆದರೆ ಯಾರ ವಿಷಯದಲ್ಲಿ? ಒಬ್ಬರಿಬ್ಬರಿಗೆ ಅವರವರ ಒಳಗೆ ಮಾತು ಶುರುವಾಯಿತು. ಡೌಟ್ ಬಂತು ಅವರ ಒಳಗೆ ಒಂದು. ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಅಲ್ಲಿ ಶಿಷ್ಯರೊಳಗೆ ಯೇಸುವಿನ ಪ್ರಿಯನಾದ ಒಬ್ಬನು ಆತನ ಎದೆ ಹತ್ತಿರ ಹೊರಗಿಕೊಂಡಿದ್ದನು. ಯಾರು ಪ್ರಿಯನಾಗಿದ್ದನು? ಅಲ್ಲಿ ಯೋಹಾನನು ಯೇಸುವಿನ ಪ್ರಿಯನಾಗಿದ್ದ. ಆತನು ಯಾವಾಗಲೂ ಯೇಸುವಿನ ಎದೆ ಉಂಟಲ್ಲ, ಇಲ್ಲೇ ಹೊರಗಿಸಿದ್ದನು. ಯಾವಾಗಲೂ ಆತನು ಎದೆ ಒಟ್ಟಿಗೆ ಹೊರಗಿಸಿ ಇದ್ದನು. ಏಕೆಂದರೆ ಆತನ ಕ್ರಿಸ್ತನ ಪ್ರೀತಿ ಏನೆಂದು ಯೋಹಾನ ಅನುಭವ ಮಾಡಿದ್ದಾನೆ. ಅವನು ಯೋಹಾನ ಅನುಭವ ಮಾಡಿದ ಕ್ರಿಸ್ತನ ಪ್ರೀತಿ ಎಷ್ಟೆಂದು. ಏಕೆಂದರೆ ಎದೆಗೆ ಅವನು ಯಾವಾಗಲೂ ಅವನ ತಲೆಯನ್ನು ಇಡುತ್ತಿದ್ದ. ಪುನಃ ಹೇಳ್ತದೆ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವನಿಗೆ ಸೀಮೋನ ಪೇತ್ರನು ಸನ್ನೆ ಮಾಡಿ ಯಾರನ್ನು ಕುರಿತು ಮಾತಾಡಿದನು ಹೇಳ್ತಾನೆ. ಈಗ ಪೇತ್ರನು ಹೇಳ್ತಾನೆ, ಯೇಸು ಯಾರ ವಿಷಯದಲ್ಲಿ ಮಾತಾಡ್ತಾನೆ ಎಂದು ಯೋಹಾನನಿಗೆ ಕೇಳ್ತಾ ಇದ್ದಾನೆ. ಯಾರ ವಿಷಯದಲ್ಲಿ ಮಾತಾಡ್ತಾನೆ ಇವನು? ಯಾರ ವಿಷಯದಲ್ಲಿ ಹೇಳ್ತಾ ಇದ್ದಾನೆ ಎಂದು ಅವರವರ ಒಳಗೆ ಒಂದು ಮಾತು ಸ್ಟಾರ್ಟ್ ಆಯಿತು. ಮಾತಾಯಿತು ಅವರ ಒಳಗೆ ಒಂದು ಮಾತಾಯಿತು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಪೇತ್ರನನ್ನು ಸನ್ನೆ ಮಾಡಿ ಅವರನ್ನು ಯಾರ ಕುರಿತಾಗಿ ತಿಳಿಸು ಎಂದು ಹೇಳಿದನು. ಏಕೆ? ಯೋಹಾನನಿಗೆ ಹೇಳ್ತಾನೆ ತಿಳಿಸು. ಏಕೆಂದರೆ ಯೋಹಾನ ಯಾವಾಗಲೂ ಕ್ರಿಸ್ತನ ಹತ್ತಿರ ಇದ್ದನು. ಕ್ರಿಸ್ತನ ಒಂದು ಸ್ವಭಾವಕ್ಕೆ ಅಂಟಿಕೊಂಡು ಇದ್ದನು. ಯಾವ ಸ್ವಭಾವ? ಒಂದು ಪ್ರೀತಿಯ ಸ್ವಭಾವಕ್ಕೆ ಯೋಹಾನ ಅಂಟಿಕೊಂಡಿದ್ದಾನೆ. ಯಾವಾಗಲೂ ಹತ್ತಿರ ಇದ್ದನು. ಅದಕ್ಕೆ ಪೇತ್ರನು ಕೇಳ್ತಾ ಇದ್ದಾನೆ, ಪೇತ್ರ ಏಕೆ ನೀನು ಹತ್ತಿರ ಇದ್ದೀಯಲ್ಲ? ಯಾವ ವಿಷಯದಲ್ಲಿ, ಯಾರ ವಿಷಯದಲ್ಲಿ ಮಾತಾಡ್ತಾನೆ? ಯೇಸು ಯಾರ ವಿಷಯದಲ್ಲಿ ಹೇಳ್ತಾ ಇದ್ದಾನೆ ಎಂದು ಅಲ್ಲಿ ಮಾತಾಗ್ತಾ ಉಂಟು. ಅವರ ಒಳಗೆ ಮಾತಾಗ್ತಾ ಉಂಟು. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವನು ಹಾಗೆ ಯೇಸುವಿನ ಎದೆ ಕಡೆಗೆ ಬಾಗಿ, ಸ್ವಾಮಿ ಅವನು ಯಾರು? ಈಗ ಅವನು ಏನು ಮಾಡ್ತಾನೆ? ಯೇಸುವಿನ ಎದೆ ಕಡೆ ಬಾಗಿ ಅವನು ಯಾರಾಗಿದ್ದಾನೆ ನಮಗೆ ಹೇಳು ಎಂದು ಹೇಳ್ತಾನೆ. ಇವರು ಬಯಸ್ತಾರೆ. ಯೇಸುವಿನ ಹೃದಯದಲ್ಲಿ ಇದ್ದದ್ದು ಬಯಸ್ತಾರೆ. ಯಾರು? ಯೋಹಾನ ಬಯಸ್ತಾ ಇದ್ದಾನೆ. ಏಕೆಂದರೆ ಇವನು ಯಾವಾಗಲೂ ಆ ಪ್ರೀತಿಯ ಒಟ್ಟಿಗೆ ಇದ್ದನು. ಯೋಹಾನು ಅವನಿಗೆ ಯೇಸುವಿನ ಪ್ರೀತಿ, ದೇವರ ಪ್ರೀತಿ ಎಂದು ಅವನು ಅನುಭವ ಮಾಡಿದ್ದನು. ಉಳಿದ ಶಿಷ್ಯರು ಯಾವಾಗಲೂ ದೂರ ಇದ್ದರು. ಪೇತ್ರನು ಹಾಗೆಲ್ಲ ಒಂದೆರಡಕ್ಕೆ ಕೂಡ ಜಂಪ್ ಆಗಿ ಮುಂದೆ ಹೋಗ್ತಿದ್ದನು. ಆದರೆ ಅವನು ಯೋಹಾನು ಯೇಸುವಿನ ಹತ್ತಿರ ಇದ್ದನು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವನು ಕಡೆಗೆ ಬಾಗಿ ಅವನು ಯಾರು ಅಂತ ಅದಕ್ಕೆ ಯೇಸು, ನಾನು ಈ ತುತ್ತನ್ನು ಅದ್ದಿ ಯಾರಿಗೆ ಕೊಡುತ್ತೇನೋ ಅವನೇ ಎಂದು ಹೇಳಿ ಆ ತುತ್ತನ್ನು ಅದ್ದಿ ತೆಗೆದು ಸೀಮೋನನ ಮಗನಾದ ಇಸ್ಕರಿತ ಯೂದನಿಗೆ ಕೊಟ್ಟನು. ನೋಡಿ, ಕೊನೆ ತನಕ ಆತನು ಪ್ರೀತಿ ಮಾಡಿದನು. ಕೊನೆ ತನಕ ಆತನಿಗೆ ಪ್ರಯತ್ನ ಮಾಡಿದನು. ದೇವರು ಯೇಸು ಕ್ರಿಸ್ತನು ಕೊನೆ ತನಕ ಅವನಿಗೆ ಮಾರಿದನೆಂದು ಗೊತ್ತುಂಟು. ಅವನಿಗೆ ಯೇಸು ಕ್ರಿಸ್ತನಿಗೆ ಮಾರಿದಾನೆ 30 ನಾಣ್ಯಗೆ. ಯೇಸು ಗೊತ್ತಿರಲಿಲ್ವಾ? ಗೊತ್ತಿತ್ತು. ಆದರೂ ಆತನು ಅವನಿಗೆ ತನ್ನ ಪ್ರೀತಿಯನ್ನು ತೋರಿಸಿ, ತನ್ನ ಪ್ರೀತಿಯಲ್ಲಿ ಸ್ವಲ್ಪ ಕೂಡ ಆತನು ಇಟ್ಟುಕೊಳ್ಳದೆ, ಕಡಿಮೆ ಮಾಡದೆ, ಎಷ್ಟು ಶಿಷ್ಯರಿಗೆ ಪ್ರೀತಿ ತೋರಿಸ್ತಾನೆ ಅಷ್ಟೇ ಪ್ರೀತಿ ಆ ಯೂದನಿಗೆ ಕೂಡ ತೋರಿಸಿಕೊಟ್ಟ. ಆತನು ಪ್ರೀತಿ ತೋರಿಸಿಕೊಟ್ಟ. ಮತ್ತು ಆ ಒಂದು ಕರ್ತನ ಮೇಜಿನಲ್ಲಿ ಅವರು ಪಾಲು ತಗೊಳ್ಳುವಾಗ ಯೂದನಿಗೆ ತೆಗೆದು ಅದು
ಕೊಟ್ಟ ಎಂದು ದೇವರ ವಾಕ್ಯ ಹೇಳ್ತದೆ. ಅಲ್ಲಿ ಯೂದನಿಗೆ ಕೊಟ್ಟ, ಯೂದನು ಅದರಲ್ಲಿ ಪಾಲು ತಗೊಂಡೆಂದ ದೇವರ ವಾಕ್ಯ ಹೇಳ್ತದೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಆ ತುತ್ತನ್ನು ತೆಗೆದುಕೊಂಡ ಕೂಡಲೇ ಸೈತಾನನು ಅವನಿಗೆ ಹೊಕ್ಕಿದನು. ಆಗ ಯೇಸು ಅವನಿಗೆ, ನೀನು ಮಾಡುವುದನ್ನು ಬೇಗನೆ ಮಾಡಿಬಿಡು ಎಂದು ಹೇಳಿದನು. ನೋಡಿ, ನೀನು ಏನು ಮಾಡಲಿಕ್ಕುಂಟು ಬೇಗನೆ ಮಾಡು ಎಂದು ಹೇಳ್ತಾನೆ. ಏಕೆಂದರೆ ಅವನು ಆಲ್ರೆಡಿ ಯೇಸುಗೆ ಮಾರಿದ್ದನು. ಯೇಸು ಕೊನೆಯ ತನಕ ಅವನ ಹತ್ರ ಪ್ರೀತಿಯಲ್ಲಿ ನಡೆದನು. ಅವನು ಕೂಡ ಇತ್ತು, ಅವಕಾಶ ಇತ್ತು. ಅವನು ಕೂಡ ರಕ್ಷಣೆ ಒಂದು ಅವಕಾಶ ಇತ್ತು. ಪ್ರಿಯರೇ, ದೇವರು ಎಲ್ಲರಿಗೆ ಒಂದು ರಕ್ಷಣೆ, ಒಂದು ಅವಕಾಶ ಕೊಟ್ಟಿದ್ದಾನೆ. ಕಳ್ಳನಿಗೆ ಕೊಡಲಿಲ್ಲವಾ? ಶಿಲುಬೆಯಲ್ಲಿ ಇಬ್ಬರು ಕಳ್ಳರಿದ್ದರು, ಇಬ್ಬರಿಗೆ ಅವಕಾಶ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನು ಇಬ್ಬರಿಗೆ ರಕ್ಷಣೆ ಹೊಂದುವ ಅವಕಾಶ ಕೊಟ್ಟಿದ್ದಾನೆ. ಆದರೆ ಒಬ್ಬನು ಕಳ್ಳನು ಏನು ಮಾಡ್ತಾನೆ? ಯೇಸುಗೆ ದೂರುತ್ತಾನೆ. ಒಬ್ಬ ಕಳ್ಳನು. ಇನ್ನೊಬ್ಬ ಕಳ್ಳನು ಏನು ಮಾಡ್ತಾ ಇದ್ದಾನೆ? ಯೇಸುವೇ, ನನ್ನ ಮೇಲೆ ಕರುಣೆ ತೋರಿಸು. ಅವನು ಶಿಲುಬೆಯಲ್ಲಿ ಮಾನಸಾಂತರ ಆದನು. ಶಿಲುಬೆಯಲ್ಲಿ ಪಶ್ಚಾತ್ತಾಪ ಬಂತು. ನಮಗಾದರೂ ಈ ಶಿಕ್ಷೆ ಕೊಟ್ಟದ್ದು ನಿಜ ಆಗಿದೆ. ಅದು ನಾವು ಯೋಗ್ಯರಾಗಿದ್ದೇವೆ ಈ ಶಿಕ್ಷೆಗೆ. ಆದರೆ ನೀನು ಯೋಗ್ಯನಲ್ಲ, ನೀನು ನಿರಪರಾಧಿ ಆಗಿದ್ದಿ, ನಿನಗೆ ಆಗಬಾರದಿತ್ತು. ಆದರೆ ನನ್ನ ಮೇಲೆ ಕರುಣೆ ತೋರಿಸು. ನೀನು ರಾಜ್ಯಾಧಿಕಾರವನ್ನು ಹಿಡಿದುಕೊಂಡು ಬರುವಾಗ ನನ್ನ ಮೇಲೆ ದಯೆ ತೋರಿಸಿದೆ. ನೀನು ಇವತ್ತೇ ನನ್ನ ಒಟ್ಟಿಗೆ ಇರ್ತಿ, ಪ್ಯಾರಡೈಸಲ್ಲಿ ನನ್ನ ಸಂಗಡ ಇರ್ತಿ ಯೇಸು ವಾಗ್ದಾನ ಮಾಡಿದನು. ಕೊನೆ ಕ್ಷಣಕ್ಕೆ ಆ ಕಳ್ಳನು ರಕ್ಷಣೆ ಹೊಂದಿದನು. ನೋಡಿ, ಯೇಸು ಕ್ರಿಸ್ತನ ಕೊನೆ ಕ್ಷಣಕ್ಕೆ ಎಲ್ಲ ಮಾನವನಿಗೆ ಕೊನೆ ಕ್ಷಣಕ್ಕದು ಆದರೂ ಆತನು ಅವಕಾಶ ಕೊಡ್ತಾನೆ. ಅವಕಾಶ ಎಲ್ಲರಿಗೆ ಕೊಡ್ತಾನೆ. ಏಕೆ? ಅವನು ರಕ್ಷಣೆ ಹೊಂದಬೇಕೆಂದು. ಇವತ್ತು ಇಡೀ ಮಾನವ ಕುಲಕ್ಕೆ ಆತನು ಅವಕಾಶ ಕೊಟ್ಟಿದ್ದಾನೆ, ರಕ್ಷಣೆ ಹೊಂದಬೇಕು ಅವನು ಎಂದು. ಇದೇನು? ದೇವರ ಪ್ರೀತಿಯಾಗಿದೆ. ಇನ್ನೊಂದು ವಾಕ್ಯವನ್ನು ನಾವು ತೆಗೆದು ಓದುವ. ಇನ್ನೊಂದು ಯೋಹಾನ ಸುವಾರ್ತೆ 19ರಲ್ಲಿ 26 ಓದುವ. ನಾವು 26 ಮತ್ತು 27 ನಾವು ಓದುವ. 19-26 ಅಲ್ಲಿ ದೇವರ ವಾಕ್ಯ ಹೇಳ್ತೇವೆ. ಯೇಸು ನೋಡಿ, ಯೋಹಾನ ಏನು ಮಾಡ್ತಾ ಇದ್ದಾನೆ? ಆ ದೇವರ ಪ್ರೀತಿ ವಿಷಯದಲ್ಲಿ ಆತನಿಗೆ ಗೊತ್ತಿತ್ತು. ಎಲ್ಲರೂ ಓಡಿ ಹೋದರು. ದೇವರ ವಾಕ್ಯ ಹೇಳ್ತದೆ, ಎಲ್ಲ ಶಿಷ್ಯರು ಓಡಿದರು. ಯೇಸುಗೆ ಹೊಡೆಯುವಾಗ ಯಾರು ಇರಲಿಲ್ಲ. ಅವರಿಗೆ ಹೆದರಿಕೆ ಶುರುವಾಯಿತು. ನಮಗೆ ಕೂಡ ಹೊಡೆಯುತ್ತಾರೆ ಎಂದು ಹೆದರಿಕೆ ಶುರುವಾಗಿ ಅವರು ಎಲ್ಲ ಯೇಸುವನ್ನು ಬಿಟ್ಟು ಹೋದರು. ಆದರೆ ಒಬ್ಬನು ಮಾತ್ರ ಪ್ರಿಯರೇ ಓಡಿ ಹೋಗಲಿಲ್ಲ. ಯೋಹಾನನು ಓಡಿ ಹೋಗಲಿಲ್ಲ. ಏಕೆಂದರೆ ಆತನಿಗೆ ಗೊತ್ತಿತ್ತು ಕ್ರಿಸ್ತನ ಪ್ರೀತಿ ಏನೆಂದು. ಆತನು ಕೊನೆಯ ತನಕ ಶಿಲುಬೆಗೆ ಹಾಕುವಾಗ ಅವನು ಅಲ್ಲೇ ನಿಂತಿದ್ದ. ಹತ್ತಿರದಲ್ಲಿ ನಿಂತು ನೋಡುತ್ತಾ ಇದ್ದ, ಏನು ಆಗ್ತದೆ, ನನ್ನ ಸ್ವಾಮಿಗೆ ಏನು ಆಗ್ತಾ ಉಂಟಲ್ಲಿ, ಏನು ಮಾಡ್ತಾ ಇದ್ದಾರೆ ಎಂದು. ಏಕೆಂದರೆ ಆ ಕ್ರಿಸ್ತನ ಪ್ರೀತಿ ಅವನಿಗೆ ಅಲ್ಲಿಂದ ಅಗಲಿಸಲಿಕ್ಕೆ ಬಿಡಲಿಲ್ಲ. ಏಕೆಂದರೆ ಕ್ರಿಸ್ತನ ಪ್ರೀತಿ ಅವನ ಒಳಗೆ ಅನುಭವ ಮಾಡಿದ. ಏಕೆಂದರೆ ಕ್ರಿಸ್ತನ ಹತ್ತಿರ ಇದ್ದವನು. ಇವತ್ತು ದೇವರು ಏನು ಬಯಸ್ತಾನೆ? ನಾವು ಕ್ರಿಸ್ತನ ಹತ್ತಿರವೇ ಇರಬೇಕೆಂದು ಬಯಸ್ತಾನೆ. ಕ್ರಿಸ್ತನ ವಾಕ್ಯವನ್ನು ನಾವು ಯಾವಾಗಲೂ ಧ್ಯಾನಿಸಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ನಾವು ಧ್ಯಾನಿಸಿ ಆತನ ಹತ್ತಿರ ಇರಬೇಕೆಂದು ದೇವರು ಬಯಸ್ತಾನೆ. ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ ಪ್ರಿಯರೇ, ಯೇಸು ತನ್ನ ತಾಯಿಯನ್ನು ಹತ್ತಿರಕ್ಕೆ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನು ನೋಡಿ, ತನ್ನ ಪ್ರೀತಿಯ ಶಿಷ್ಯನು ಯಾರು? ಯೋಹಾನ ಆತನ ಪ್ರೀತಿಯ ಶಿಷ್ಯರೊಂದು ಇಲ್ಲಿ ಬರೆಯಲ್ಪಟ್ಟಿದೆ. ನೋಡಿ, ಯೇಸುವಿನ ಪ್ರೀತಿಯ ಶಿಷ್ಯನು, ಅಲ್ಲಿ ದೇವರ ವಾಕ್ಯ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ ಇಗೋ ನಿನ್ನ ಮಗನು ಎಂದು ಹೇಳಿದನು. ಅಮ್ಮ ನಿನ್ನ ಮಗನು ನೋಡು ಎಂದು ಏನು ಯೋಹಾನನಿಗೆ ಕೈಯಲ್ಲಿ ಕೊಟ್ಟನು. ಯಾರಿಗೆ? ತಾಯಿಗೆ, ಯೇಸುವಿನ ತಾಯಿಗೆ, ಮರಿಯಮ್ಮನಿಗೆ ಏನು ಮಾಡಿದ? ಯೋಹಾನ ಕೈಯಲ್ಲಿಗೆ ಕೊಡ್ತಾನೆ. ಕೊನೇ ಕ್ಷಣಕ್ಕೆ ಆತನು ಅವನ ಕೈಯಲ್ಲಿ ಕೊಟ್ಟತಾನೆ. ಏಕೆಂದರೆ ಅವನು ಓಡಲಿಲ್ಲ. ಎಲ್ಲರೂ ಓಡಿದರು, ಎಲ್ಲ ಶಿಷ್ಯರು ಓಡಿದರು ಯೇಸುಗೆ ಹೊಡೆಯುವಾಗ. ಆದರೂ ಆತನು ಮರಣಕ್ಕೆ ಭಯಪಡಲಿಲ್ಲ. ಯೋಹಾನ ಮರಣಕ್ಕೆ ಭಯಪಡಲಿಲ್ಲ. ಆತನು ಕೊನೆಯ ತನಕ ಶಿಲುಬೆ ಹತ್ತಿರದಿಂದ ಯೇಸುವಿನ ಮೇಲೆ ದೃಷ್ಟಿತ್ತು. ಇವತ್ತು ಯಾರ್ಯಾರು ಯೇಸುವಿನ ಮೇಲೆ ದೃಷ್ಟಿ ಹಾಕ್ತಾರೆ, ಖಂಡಿತವಾಗಿ ಅವರು ಜಯ ಹೊಂದುತ್ತಾರೆ. ಆ ಒಂದು ಪ್ರೀತಿಯನ್ನು ಅನುಭವ ಮಾಡಲಿಕ್ಕೆ ಆಗ್ತದೆ. ಕ್ರಿಸ್ತನ ಪ್ರೀತಿಯನ್ನು ಅನುಭವ ಮಾಡಲಿಕ್ಕೆ ಆಗ್ತದೆ. ಇಲ್ಲದರೆ ಕ್ರಿಸ್ತನ ಪ್ರೀತಿಯ ಅನುಭವ ಮಾಡಲಿಕ್ಕೆ ಆಗುವುದಿಲ್ಲ ಪ್ರಿಯರೇ.
ನಾವು ಪ್ರೀತಿ ಮಾಡ್ತೇವೆ ಅಂತ ನಮ್ಮ ಬಾಯಿಂದ ಎಷ್ಟು ಹೇಳ್ಬೋದು, ಆದರೆ ಸಾಧ್ಯ ಇಲ್ಲ. ಏಕೆಂದರೆ ದೇವರ ಪ್ರೀತಿ ಅಗಾಪವಾಗಿದೆ. ನಾವು ನೋಡ್ತಾ ಇದ್ದೇವೆ, ಶಿಷ್ಯರು ಯೇಸು ಕ್ರಿಸ್ತನ ಸತ್ತು ಹೂಣಲ್ಪಟ್ಟಿದ್ದು, ಶಿಷ್ಯರು ಪುನಃ ಅವರ ಕಸುಬಿಗೆ ಹೋಗಿದ್ದಾರೆ. ಏಕೆಂದರೆ ನಾವು ಪುನಃ ಮೀನು ಹಿಡಲಿಕ್ಕೆ ಹೋಗಿದ್ದಾರೆ. ಅವರು ಪುನಃ ಮೀನು ಹಿಡಲಿಕ್ಕೆ ಹೋಗಿದ್ದರು. ಇಲ್ಲಿ ಪುನಃ ದೇವರ ವಾಕ್ಯ ಹೇಗೆ ಹೇಳ್ತದೆ, ತರುವಾಯ ಆ ಶಿಷ್ಯನಿಗೆ ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯರು ಆಕೆಗೆ ತನ್ನ ಮನೆಯಲ್ಲಿ ಇರಿಸಿಕೊಂಡರು. ಆ ಶಿಷ್ಯನೇನು ಮಾಡಿದ, ತನ್ನ ಮನೆಗೆ ಕರ್ಕೊಂಡು ಹೋದನು. ಮರಿಯಮ್ಮನಿಗೆ, ಯೇಸುನ ತಾಯಿಗೆ ತನ್ನ ಮನೆಗೆ ಕರ್ಕೊಂಡು ಹೋದನು ದೇವರ ವಾಕ್ಯ. ಏಕೆಂದರೆ ಯೇಸು ಕೊನೆ ಒಂದು ಗಲಿಗೆಯಲ್ಲಿ ಆತನಿಗೆ ಕೊಟ್ಟು ಬಿಟ್ಟನು. ಏಕೆಂದರೆ ಯೇಸು ಗೊತ್ತಾಯಿತು, ಇವನು ಮಾತ್ರ ಒಬ್ಬನು ಯೋಗ್ಯನಾಗಿದ್ದಾನೆ. ಏಕೆ ಪ್ರೀತಿ ತೋರಿಸಲಿಕ್ಕೆ, ತನ್ನ ತಾಯಿಗೆ ಪ್ರೀತಿ ಮಾಡಲಿಕ್ಕೆ ಆತನು ಮಾತ್ರ ಯೋಗ್ಯರೆಂದು ಆತನ ಕೈಗೆ ಕೊನೆಗೆ ಕೊಟ್ಟನು. ಏಕೆಂದರೆ ಆತನು ಪ್ರೀತಿ ತೋರಿಸಿಕೊಟ್ಟನು. ಪ್ರಿಯರೇ, ಆತನು ಕೊನೆ ತನಕ ನಾವು ಬಿದ್ದು ಹೋದರು, ನಾವು ಬಿಟ್ಟು ಹೋದರು, ಆತನು ಹುಡುಕಿಕೊಂಡೇ ಬರುವ ದೇವರಾಗಿದ್ದಾನೆ. ಹಳೆಯ ಒಡಂಬಡಿಕೆಯಲ್ಲಿ ಪ್ರಿಯರೇ, ನಾವು ದೇವರ ಸನ್ನಿಧಿಗೆ ಮಾನವನು ಹೋಗಬೇಕಿತ್ತು. ಅಲ್ಲಿ ಸನ್ನಿಧಿಗೆ ಹೋಗಬೇಕು, ಹೇಗೆ ಪರಿಶುದ್ಧರಾಗಿ ಹೋಗಬೇಕಿತ್ತು, ಶುದ್ಧರಾಗಿ ಹೋಗಬೇಕಿತ್ತು, ದೇವರ ಸನ್ನಿಧಿಗೆ ಹೋಗಬೇಕಿತ್ತು. ಮಾನವನು ಹುಡುಕೊಂಡು ದೇವರ ಹತ್ತಿರ ಹೋಗಬೇಕಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಹಾಗೆಲ್ಲ. ಆತನು ಮಾನವನಿಗೆ ಹುಡುಕಿಕೊಂಡು ಬಂದ, ಆತನು ಮಾನವನಾಗಿ ಬಂದ, ದೇವರು ಮಾನವನಾಗಿ ಬಂದ. ಆತನ ಪ್ರೀತಿಯನ್ನು ಶಿಲುಬೆಯಲ್ಲಿ ತೋರಿಸಿದ. ಆತನು ಸತ್ತು 3ನೇ ದಿವಸ ಜೀವಂತವಾದ. ಪುನಃ ಆತನು ತನ್ನ ಶಿಷ್ಯರನ್ನು ಹುಡುಕೊಂಡು ಹೋದ. ಶಿಷ್ಯರು ಏನು ಮಾಡಿದರು? ಶಿಷ್ಯರು ಪುನಃ ಹೋಗಿ ತನ್ನ ಕಸುಬನ್ನು ಹಿಡಿದರು. 21ನೇ ವಾದ್ಯದಲ್ಲಿ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವರು ಪುನಃ ಕಸುಬು ಅವರು ಶುರು ಮಾಡಿದರು. ಮೀನು ಹಿಡಿಯುವ ಕಸುಬನ್ನು ಶುರು ಮಾಡಿದರು. ದೇವರ ವಾಕ್ಯ ಹೇಳ್ತದೆ, ಇಡೀ ರಾತ್ರಿ ಅವರು ಮೀನು ಹಿಡಿದರು. ಇಡೀ ಮಾತಿ ಸ್ಟ್ರಗಲ್ ಆದರು. ಯೇಸು ಇಲ್ಲದೆ, ಯೇಸುನ ದೂರ ಹೋದರು. ಯಾವಾಗಲೂ ಸ್ಟ್ರಗಲ್ ಆಗ್ತಾರೆ. ಓ ಕಷ್ಟ ಸಂಕಟ ಏನು ಮಾಡಿದರು ಅವರ ಏನು ಆಗುವುದಿಲ್ಲ. ಹಾಗೆ ಆಯಿತು. ಶಿಷ್ಯರು ಅವರು ಎಷ್ಟು ಪ್ರಯತ್ನ ಮಾಡಿ, ಇಡೀ ರಾತ್ರಿ ಪ್ರಯತ್ನ ಮಾಡಿದರು, ಮೀನು ಹಿಡ್ಲಿಕ್ಕೆ ಪ್ರಯತ್ನ ಮಾಡಿದರು. ಯೇಸು ಇಲ್ಲ ಅವರೊಟ್ಟಿಗೆ. ಇವರು ಹೇಳಿದ್ರು ಯೇಸು ಸತ್ತು ಹೋದನು, ಆಯಿತು ಮುಗಿತೆಂದು ಎಣಿಸಿದರು. ಅವರು ಎಣಿಸಿದರು ಮತ್ತು ತನ್ನ ಕಸುಬಿಗೆ ಹೋದರು. ಆದರೆ ಕಸುಬಲ್ಲಿ ಏನು ಸಿಗಲಿಲ್ಲ, ಏನು ಲಾಭ ಇಲ್ಲ. ಒಂದು ಮೀನು ಸಿಗಲಿಲ್ಲ ಅವರಿಗೆ. ಇಡೀ ರಾತ್ರಿ ಅವರು ಮೀನು ಹಿಡಿದರು, ಒಂದು ಮೀನು ಕೂಡ ಅವರಿಗೆ ಸಿಗಲಿಲ್ಲ. ಕೊನೇ ಕ್ಷಣಕ್ಕೆ ಯೇಸು ಹುಡುಕಿಕೊಂಡು ಬರ್ತಾನೆ. ಅವರಿಗೆ ಗೊತ್ತಿರಲಿಲ್ಲ, ಅವರು ಸಾಕಾಗಿದೆ, ಅವ್ರಿಗೆ ನಿರಾಶೆ ಆಗಿ ಏನಿಲ್ಲಲ್ಲ, ಇಡೀ ರಾತ್ರಿ ನಾವು ಹುಡುಕಿದೆ, ಮೀನಿಲ್ಲ, ಸಿಗಲಿಲ್ಲ. ಕೊನೆ ಸಂಗೆ ಯೇಸು ಹೇಳ್ತಾನೆ, ಮೀನು ಸಿಕ್ಕಿದ್ದ ಮಕ್ಕಳರೇ? ಇಲ್ಲ, ಏನಿಲ್ಲ. ಯೇಸು ಅಂದು ಅವ್ರಿಗೆ ಗೊತ್ತಿರಲಿಲ್ಲ. ನಿಮ್ಮ ಬಲೆಯನ್ನು ತಗೊಂಡು ಬಲಪರಿಸದಲ್ಲಿ ಹಾಕಿರಿ ಅಂತ ಹೇಳ್ತಾನೆ. ಆದರೆ ಯೇಸುನ ಮಾತಿಗೆ ವಿಧೇಯರಾಗಿ ಆ ಬಲೆಯನ್ನು ತಗೊಂಡು ಅವರು ಬಲ ಕಡೆಗೆ ಹಾಕ್ತಾರೆ. ಹಾಕುವಾಗ ಮೀನು ತುಂಬಿ ತುಳುಕಷ್ಟು ಅವರಿಗೆ ದೇವರ ವಾಕ್ಯತೆ ಮೀನು ಸಿಕ್ಕಿತು. ಅವರಿಗೆ ಆ ಬಲೆಯನ್ನು ಎಳ್ಳಲಿಕ್ಕೆ ಆಗಲಿಲ್ಲ. ಅವರಿಗೆ ಅಷ್ಟು ಮೀನು ಸಿಕ್ಕಿತು. ಆಗ ಪೇತ್ರನಿಗೆ ಗೊತ್ತಾಯಿತು, ಇದು ಸ್ವಾಮಿ ಎಂದು, ಇದು ಕ್ರಿಸ್ತನೆಂದು ಅವನಿಗೆ ಗೊತ್ತಾಯಿತು. ಅವನಿಗೆ ಗೊತ್ತಾಯ್ತು. ಅವನು ಏನು ಮಾಡಿದ? ಅವನು ಜಂಪ್ ಹಾಕಿದ, ನೀರಿನ ಮೇಲೆ ಜಂಪ್ ಹಾಕಿದ. ಯೇಸುನ ಹತ್ತಿರ ಹೋಗಲಿಕ್ಕೆ ಅವನು ಈಜುದರಲ್ಲಿ ಅವನು ತುಂಬ ನಿಪುಣನಾಗಿದ್ದ. ಅದು ಈಜಿಕೊಂಡು ಹೇಗಾದರೂ ಯೇಸುನ ಹತ್ತಿರ ಹೋಗಬೇಕೆಂದು ಅವನು ಬಯಸಿದ್ದ. ನೋಡಿ, ದೇವರು ತೋರಿಸುವ ಪ್ರೀತಿ ನೋಡಿ ಪ್ರಿಯರೇ, ಅಗಾಪೆ ಪ್ರೀತಿಯಾಗಿದೆ. ಇವತ್ತು ನೀವು ಯಾವ ಸ್ಥಿತಿಯಲ್ಲಿದ್ದೀರಿ, ಯಾವ ಕಾಯಿಲೆದಲ್ಲಿದ್ದೀರಿ, ಆತನು ನಿಮಗೆ ಪ್ರೀತಿ ಮಾಡ್ತಾ ಇದ್ದಾನೆ. ಆತನು ನಿಮ್ಮ ಹತ್ತಿರನೇ ಇದ್ದಾನೆ. ನೀವು ಸ್ಟ್ರಗಲ್ ಆಗುವಾಗ ನಿಮಗೆ ಆತನು ಮುಟ್ಟುತ್ತಾ ಇದ್ದಾನೆ. ಆತನು ನಿಮ್ಮ ಕಾಯಿಲೆಯಿಂದ ಬಿಡುಗಡೆ ಕೊಡ್ತಾ ಇದ್ದಾನೆ. ಖಂಡಿತವಾಗಿ ನಿಮಗೆ ಆತನು ಮುಟ್ಟುತ್ತಾ ಇದ್ದಾನೆ. ಈ ಸಮಯದಲ್ಲಿ ಟಚ್ ಮಾಡ್ತಾ ಇದ್ದಾನೆ. ತಂದೆ, ನಿನಗೆ ಸ್ತೋತ್ರ ಕರ್ತನೆ, ನೀನು ಮುಟ್ಟಿದ್ದಕ್ಕೆ ಸ್ತೋತ್ರ ತಂದೆ, ನೀನು ಒಳ್ಳೆಯವನು. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ನಾವು ಅಂತ್ಯಾಶವನ್ನು ಪಡ್ಕೊಳ್ಳುವ. ನಮ್ಮ ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಯೇಸು ಕ್ರಿಸ್ತನ ಕೃಪೆ ಈಗಲೂ ಸದಾಕಾಲ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮ್ಮೆಲ್ಲರ ಆತ್ಮ, ಪ್ರಾಣ, ಶರೀರ ದೋಷವಿಲ್ಲದಿರಲಿ. ಆಮೇನ್.